ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ಪ್ರಾತಿನಿಧ್ಯ ಸಮಾನವಾಗಿ ಮಹಿಳೆಯರಿಗೂ ಕೂಡ ಸಿಗಬೇಕು ಅನ್ನೋ ಕೂಗು ಹೊಸದಲ್ಲ. ಸಮಾನವಾಗಿ ಸಿಗದೆ ಹೋದ್ರೂ ಕನಿಷ್ಠ 33% ಮೀಸಲಾತಿ ರಾಜಕೀಯ ಪ್ರಾತಿನಿಧ್ಯತ್ವದಲ್ಲಿ ಮಹಿಳೆಯರಿಗೆ ಸಿಗಬೇಕು ಅನ್ನೋದು ದಶಕಗಳ ಹೋರಾಟವೂ ಸರಿ. 2023ರಲ್ಲಿ ಈಗಿರುವ ಕೇಂದ್ರ ಸರ್ಕಾರ ಅದರ ಕಡೆಗೆ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿತ್ತು, ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಪಾಸ್ ಮಾಡುವ ಮೂಲಕ. ಆದರೆ ಈ ಸೆನ್ಸಸ್, ಅದರ ಜೊತೆಗೆ ಡಿಲಿಮಿಟೇಷನ್ ಅಂದರೆ ಜನಗಣತಿ, ಕ್ಷೇತ್ರ ಮರು ವಿಂಗಡಣೆ, ಇದೆಲ್ಲ ಆದ ನಂತರದಲ್ಲಿ ಮಹಿಳಾ ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅನ್ನುವಲ್ಲಿಗೆ ನಿಂತಿತ್ತು ಚರ್ಚೆ. ಆದರೆ ಇದೀಗ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಹಾಗೆ ಸೆನ್ಸಸ್ಗೆ ಮುಂಚೆಯೇ 33% ಮಹಿಳಾ ಮೀಸಲಾತಿಯನ್ನು, ರಾಜಕೀಯ ಪ್ರಾತಿನಿಧ್ಯತ್ವವನ್ನು, ಅದರಲ್ಲೂ ಲೋಕಸಭೆ ಹಾಗೆ ರಾಜ್ಯಗಳಲ್ಲಿ ವಿಧಾನಸಭೆಗಳಲ್ಲಿ ನೀಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಹಿಂದಿದ್ದ ಬಿಲ್ಗೆ ಒಂದಷ್ಟು ತಿದ್ದುಪಡಿಯನ್ನು ತಂದು ಒಪ್ಪಿಗೆಯನ್ನು ಪಡೆದುಕೊಂಡಿದೆ. ಅದರ ಬಗ್ಗೆ ವಿಶೇಷ ಚರ್ಚೆಯನ್ನು ನಡೆಸಲಿಕ್ಕೆ 16ರಿಂದ 18ನೇ ತಾರೀಕಿನವರೆಗೆ ನಿಗದಿಯನ್ನು ಕೂಡ ಸಂಸತ್ನಲ್ಲಿ ಸಮಯವನ್ನು ಮಾಡಲಾಗಿದೆ. ಆದರೆ ಆರೋಪಗಳೇನು ಕಮ್ಮಿ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಇದು ಕೂಡ ಗಿಮೆಕ್, ಅಥವಾ ಮುಂದೆ 2029ರಲ್ಲಿ ನಡೆಯಲಿರುವ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತನಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದನ್ನೆಲ್ಲ ಮಾಡ್ತಾ ಇದೆ, ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಇಂತಹ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇದೆ. ಹೌದಾ, ಮಹಿಳಾ ಮೀಸಲಾತಿ ಅನ್ನೋದು ಕೂಡ ರಾಜಕೀಯ ಅಸ್ತ್ರವಾಗಿದೆಯಾ, ಅಥವಾ ನಿಜವಾಗ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದು ಸಕಾಲವಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ಕ್ವಿಕ್ ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವ ಮಹತ್ವದ ಬೆಳವಣಿಗೆಯೊಂದಕ್ಕೆ ಇದೇ ಏಪ್ರಿಲ್ 16ರ ವಿಶೇಷ ಸಂಸತ್ ಅಧಿವೇಶನ ಸಾಕ್ಷಿಯಾಗಲಿಕ್ಕಿದೆ. 2023ರಲ್ಲಿ ಅಂಗೀಕಾರವಾದ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಮುಂದಾಗ್ತಾ ಇದ್ದು, ಪೂರ್ವಭಾವಿ ಚರ್ಚೆಗೆ ಈ ಅಧಿವೇಶನ ವೇದಿಕೆಯಾಗಲಿದೆ. 33% ಮೀಸಲಾತಿಗೆ ದಶಕಗಳಿಂದ ನಡೀತಾ ಇದ್ದ ಹೋರಾಟಕ್ಕೆ ಫಲ ಸಿಗೋ ಕಾಲ ಸನ್ನಿಹಿತವಾದಂತಿದೆ. हमने कुछ वर्ष पहले नारी शक्ति वंदन अधिनियम पारित किया था और सभी राजनीतिक दलों ने सहमति से किया था, और सबकी इच्छा है कि 2029 में जब लोकसभा के चुनाव होंगे तब हमारे देश की नारी शक्ति को जनप्रतिनिधि के रूप में लोकसभा में, विधानसभाओं में 33% स्थान मिलना ही चाहिए. पिछले कुछ दिनों से हम सभी राजनीतिक दलों से बातचीत कर रहे हैं. ज्यादातर दलों ने समर्थन भी दिया है. एक बहुत ही ಸಕಾರಾತ್ಮಕ ಮಾಹೋಲ್ ದಿಖ ರಹಾ ಹೈ. ಆದರೆ ಜನಗಣತಿ ಕಾರ್ಯ ಈಗಷ್ಟೇ ಪ್ರಾರಂಭವಾಗಿದೆ. ಅದರ ಆಧಾರದ ಮೇಲೆ ಕ್ಷೇತ್ರ ಪುನರ್ ವಿಂಗಡಣೆ ಆಗಬೇಕಾಗಿದೆ. ಇದ್ಯಾವುದೂ ಆಗದೆ 2011ರ ಗಣತಿ ಆಧಾರದ ಮೇಲೆ ಈಗ ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಜಾರಿಗೆ ತರೋ ಕೇಂದ್ರದ ಪ್ರಯತ್ನ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಜನಸಂಖ್ಯೆ ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ ದಕ್ಷಿಣದ ರಾಜ್ಯಗಳಿಗೆ ಕ್ಷೇತ್ರ ಮರು ವಿಂಗಡಣೆ ಮತ್ತು ಮೀಸಲಾತಿ ಎರಡೂ ವಿಚಾರದಲ್ಲಿ ಅನ್ಯಾಯ ಆಗುತ್ತೆ ಅನ್ನೋ ವಾದ ಇದೆ. ಇದರ ಜೊತೆಗೆ ಮೋದಿ 2028ರ ಚುನಾವಣೆಗೆ ತಮ್ಮ ಪಕ್ಷದ ರಾಜಕೀಯ ಅನುಕೂಲಕ್ಕಾಗಿ ತರಾತುರಿಯಲ್ಲಿ ಈ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋ ಅನುಮಾನವು ವಿಪಕ್ಷಗಳಿಗೆ ಕಾಡ್ತಾ ಇದೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರೆ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರೆ ಸುರಭಿ ಹೊದಗೆರೆ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಆಲ್ ವಿಮೆನ್ ಪ್ಯಾನಲ್, ಇದು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಅಂತ ಹೇಳಿ ಆಗಬೇಕಾಗಿತ್ತು, ಆದರೆ ಪ್ರಾತಿನಿಧ್ಯ ರೆಪ್ರೆಸೆಂಟೇಷನ್ ಇಲ್ಲೂ ಕೂಡ ಇರಬೇಕು ಅನ್ನೋ ಕಾರಣಕ್ಕೆ ಪುರುಷ ಪ್ರತಿನಿಧಿಯಾಗಿ ಬಹುಶಃ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಅನ್ನು ಕೂಡ ಕೊಡಲಿಕ್ಕೆ ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಬಸವರಾಜ್ ಇಟ್ನಾಳ್ ಸರ್ ಕೂಡ ಇದ್ದಾರೆ. ಚರ್ಚೆಯಲ್ಲಿ ಮುಂದಿನ ಹಂತದಲ್ಲಿ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಹಾಗೆ ಕಾಂಗ್ರೆಸ್ ಎಂಎಲ್ಎ ನಯನಾ ಮೋಟಮ್ಮ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಒಂದು ಬ್ಯಾಲೆನ್ಸ್ ಒಪಿನಿಯನ್ ಬೇಕು ಅಂತ ನಾವು ಪುರುಷ ಪ್ರತಿನಿಧಿಯಿಂದನೇ ಪ್ರಾರಂಭ ಮಾಡ್ತೀನಿ. ಇಟ್ನಾಳ್ ಸರ್, ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ, ಮೊದಲು ಜನಗಣತಿ ಆಗುತ್ತೆ, ಅದಾದ ನಂತರ ಡಿಲಿಮಿಟೇಷನ್ ಆಗುತ್ತೆ, ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ, ಅದಾದ ಮೇಲೇ ನಾವು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದೇ ತರ್ತೀವಿ. ಇದನ್ನು 2023ರಲ್ಲಿ ಹೇಳಿದ್ದು ಇದೇ ಬಿಜೆಪಿ ಲೆಡ್ ಕೇಂದ್ರ ಸರ್ಕಾರ. ಈಗ ಇಲ್ಲ, ನಾವು ಈಗಲೇ ತಂದುಬಿಡ್ತೀವಿ, 2011ರ ಸೆನ್ಸಸ್ನ ಆಧಾರದ ಮೇಲೇ ಕೊಟ್ಬಿಡ್ತೀವಿ. ಇದ್ರ ಹಿಂದೆ ನಾವು ಅನುಮಾನ ಪಡಲಿಕ್ಕೆ ಏನಾದರೂ ರಾಜಕೀಯ ಕಾರಣ ಇದೆಯಾ ಅಂತ?
ರಾಜಕೀಯ ಕಾರಣ ಏನು ಅಂದರೆ ಈಗ ಜನಗಣತಿ ಶುರುವಾಗಿದೆ. ಸಾಮಾನ್ಯ ಜನಗಣತಿ ಶುರುವಾಗಿದೆ. ಜನಗಣತಿ ಮುಗಿಬೇಕು ಕನಿಷ್ಠ 1 ವರ್ಷ ಬೇಕು. ಅದು 1 ವರ್ಷ ಆದಮೇಲೆ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾರೆ. ಆ ಡಿಲಿಮಿಟೇಷನ್ ಕಮಿಷನ್ ಆದಮೇಲೆ ಆ ಪ್ರಕ್ರಿಯೆಗೆ ಹಿಂದಿನ ಡಿಲಿಮಿಟೇಷನ್ ಕಮಿಷನ್ ಕೆಲಸ ನೋಡಿ ಹೇಳೋದಾದರೆ 3 ರಿಂದ 5 ವರ್ಷ ಬೇಕು. ಸೊ ಹೀಗಾಗಿಬಿಟ್ರೆ ಅದು ಈ ಬಸ್ಸೇ ಮಿಸ್ ಆಗಿಬಿಡ್ತದೆ. ನಾವು ಮಾಡಿದೆವು ಅನ್ನೋದೊಂದು ಕ್ರೆಡಿಟ್ ಸಿಗುತ್ತೋ ಇಲ್ಲೋ ಒಂದು. ಆದರೆ ಅದ್ರ ಜೊತೆಗೇನೆ ನನಗೆಲ್ಲೋ ಒಂದು ದೇರ್ ಮಸ್ಟ್ ಬಿ ಸಮ್ ಹಿಡನ್ ಆಸ್ಪಿರೇಷನ್ ಟು ಡಿನೈ ವಿಮೆನ್ ದ ಡ್ಯೂ. ಈಗ ನೀವು ಡಿಲಿಮಿಟೇಷನ್ ಆದಮೇಲೆ ಸುಮಾರು 880ವರೆಗೂ ಲೋಕಸಭೆ ಸೀಟುಗಳು ಹೋಗಿ ಆದ್ಮೇಲೆ ಅದರ 33% ಎಷ್ಟಾಗುತ್ತೆ. ಈಗ 2011 ಆಧಾರದ ಮೇಲೆ ನೀವು ಮಾಡಿಬಿಟ್ರೆ ಆ ಸಂಖ್ಯೆ ಕಡಿಮೆ ಇರ್ತದೆ. ಅದರ 33% ಎಷ್ಟಾಗುತ್ತೆ ಒಂದು. ಇನ್ನೊಂದು, ಇದು ಇಂದಿನ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಸ್ವಾತಂತ್ರ್ಯ ನಂತರದ ಎಲ್ಲ ಸರ್ಕಾರಗಳನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ದೇ ಲ್ಯಾಕ್ ದ ಇಂಟೆನ್ಷನ್. ನಿಮಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ, ಯಾವುದೇ ಸರ್ಕಾರಕ್ಕೆ ನಿಜವಾಗ್ಲೂ ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನವನ್ನು ಸಂಸತ್ತಿನಲ್ಲಿ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ಕೊಡೋದಕ್ಕೆ ಮನಸ್ಸಿಲ್ವೇ ಇಲ್ಲ. ಹಾಗಿದ್ರೆ ನಿಮಗೆ ಬಿಲ್ ಬೇಕಿಲ್ಲ. ನೀವು ನಿಮ್ಮ ರಾಜಕೀಯ ಪಕ್ಷಗಳು ಪ್ರತಿಯೊಂದು ಚುನಾವಣೆಯಲ್ಲಿ 33-50% ಕೊಟ್ಬಿಡಿ ಟಿಕೆಟ್ಗಳನ್ನ. ಆಯ್ತು, ಟಿಕೆಟ್ ಕೊಟ್ಟರೆ ಮುಗಿತಲ್ಲ ಕೆಲಸ. ಅಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಅದು ಮಾಡಿಲ್ಲ. ದೇ ಥಿಂಕ್ ಆಫ್ ವಿನೇಬಿಲಿಟಿ ಅಂದ ತಕ್ಷಣ ಯಾಕೆ ಮಹಿಳೆಯರು ವಿನೇಬಲ್ ಅಲ್ವಾ? ಮಹಿಳಾ ರಾಜಕಾರಣಿಗಳು ಇಲ್ವಾ? ಜಗತ್ತಿಗೆ ಒಂದು ಪ್ರಾಬ್ಲಿ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಎನಿ ಕಂಟ್ರಿ ಇಸ್ ಫ್ರಮ್ ಇಂಡಿಯಾ. ಹೀಗೆಲ್ಲ ಇರುವಾಗ ರಾಜಕೀಯ ಪಕ್ಷಗಳಿಗೆ ಎಲ್ಲೋ ಒಂದು ಕಡೆ ಇದು ಕೇವಲ ಒಂದು ರಾಜಕೀಯವಾಗಿ ನೋಡಿದ್ರೆ ಹೊರತಾಗಿ ಇದು ರಿಯಲಿ ದೇರ್ ಇಸ್ ನೋ ಜೆನ್ವಿನ್ ಇಂಟೆಂಟ್. ಐ ಫೀಲ್ ದೇರ್ ಇಸ್ ಲ್ಯಾಕ್ ಆಫ್ ಇಂಟೆಂಟ್. ಈಗಲೂ ಹಂಗೆ ಅನ್ಕೊಳ್ಬೋದಾ ಸರ್, ಅಥವಾ ಇವಾಗ ಏನಾದ್ರೂ ನಿಜವಾಗ್ಲೂ ಪ್ರಯತ್ನಗಳು ಆಗ್ತಾ ಇದೆಯಾ ಸಕಾರಾತ್ಮಕವಾಗಿ? ಅಲ್ಲ, ಯಾಕಂದ್ರೆ ನನಗೆ ಯಾಕೆ ಇಂಟೆಂಟ್ ಬಗ್ಗೆ ಗುಮಾನಿ ಬರ್ತದೆ ಅಂದ್ರೆ, ಈಗ ನೀವೇ ಹೇಳಿದಿರಿ ಡಿಲಿಮಿಟೇಷನ್ ಆದಮೇಲೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ 2023 ಅದೇ ಬಿಲ್ ಪಾಸ್ ಮಾಡಿದ್ರಿ ನೀವು. ಈಗ ಮತ್ತೆ ಆ ಕರೆಕ್ಷನ್ ಅನ್ನ ಇಷ್ಟು ಅವಸರವಾಗಿ ತಗೊಂಡ್ಬಂದು ಜನಗಣತಿ ನಡೆಯೋ ಕಾಲದಲ್ಲೇ ತಗೊಂಡ್ಬಂದು ಏನು ಅವಸರ ಇದೆ? ಯಾಕಂದ್ರೆ ನಿಮಗೆ ಯು ವಾಂಟ್ ಟು ಗೋ ಟು ಪೋಲ್ಸ್ ದಟ್ ವಿ ಡಿಡ್ ಇಟ್, ಫೇರ್ ಎನಫ್, ಯು ಡೂ ಇಟ್, ವುಮೆನ್ ಡಿಸರ್ವ್ ಇಟ್. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಮಹಿಳೆಯರಿಗೆ ಸೂಕ್ತ ಅವರ ಪಾಲುದಾರಿಕೆ ಸಿಕ್ಕಿಲ್ಲ ರಾಜಕೀಯದಲ್ಲಿ. ಸಿಕ್ಕರೆ ಬಹಳ ಒಳ್ಳೆಯದು, ವೆಲ್ಕಮ್ ಡಿಸಿಷನ್. ಆದರೆ ಈ ಅವಸರ ಇಟ್ಸ್ ಅನ್ಎಕ್ಸ್ಪ್ಲೇನೇಬಲ್. ಐ ಡೋಂಟ್, ಇಟ್ ಈಸ್ ನಾಟ್. ಆಮೇಲೆ ಇನ್ನೊಂದಿದೆ, ಇದ್ರ ಜೊತೆಗೆ ಇನ್ನೊಂದಿದೆ. ಇವತ್ತಿನ ಒಂದು ಈ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಕರೆಕ್ಷನ್ನು, ಇದ್ರ ಜೊತೆಗೆ 816 ಫಿಕ್ಸ್ ಮಾಡಿದ್ದಾರೆ ಲೋಕಸಭೆ ಸೀಟ್ಗಳನ್ನು. 816 ಗೃಹ ಮಂತ್ರಿ ಮತ್ತು ಪ್ರಧಾನಮಂತ್ರಿ ಅಲ್ಲಿ ಇಲ್ಲಿ ಚುನಾವಣಾ ಭಾಷಣ ಮಾಡುವಾಗ ಹೇಳಿದ್ರು 50% ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. 50% ಅಸೆಂಬ್ಲಿ ಸೀಟ್ ಇನ್ಕ್ರೀಸ್ ಆಗುತ್ತೆ, 50% ಲೋಕಸಭಾ ಸೀಟ್ ಇನ್ಕ್ರೀಸ್ ಆಗುತ್ತೆ. ಹೀಗಾಗಿ ಎಲ್ರಿಗೂ ಸಮಾನ ಅನುಪಾತದಲ್ಲಿ ನ್ಯಾಯ ಒದಗಿಸ್ತೇವೆ. ಆ ಮ್ಯಾಥಮೆಟಿಕ್ಸ್ ಎಷ್ಟು ತಪ್ಪಾಗಿದೆ ಅಂದ್ರೆ, ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಕರ್ನಾಟಕ ಇವತ್ತು 28, 50% ಇನ್ಕ್ರೀಸ್ ಆದರೆ 14 ಇನ್ಕ್ರೀಸ್ ಆಗುತ್ತೆ. ಎಷ್ಟಾಯ್ತು? 14 ಆದರೆ 28, 14, ಇಟ್ ಇಸ್ 32, ಸಾರಿ 42. UP 80, 40 ಜಾಸ್ತಿ ಆಗುತ್ತೆ, 120 ಆಯ್ತು. ಇವತ್ತು UPಗೂ ಮತ್ತು ಕರ್ನಾಟಕಕ್ಕೂ ವ್ಯತ್ಯಾಸ ಎಷ್ಟಿದೆ? 80 - 28, 52 ವ್ಯತ್ಯಾಸ ಇದೆ. ಜಾಸ್ತಿ ಆಗುತ್ತೆ ಮತ್ತೆ ವ್ಯತ್ಯಾಸ. 120 - 42 ಆದರೆ ಎಷ್ಟಾಯ್ತು ವ್ಯತ್ಯಾಸ? ಸರಿ, ಎಲ್ಲಿನ ಸಮಾನ ಅನುಪಾತದಲ್ಲಿ ನೀವು ನ್ಯಾಯ ಒದಗಿಸಿದ್ರಿ? ಈಗಲೂ ಕೂಡ ಇದು ಹಿಂದಿ ಕೇಂದ್ರಿತ ರಾಜಕಾರಣ ನಡೀತದೆ. ಹಿಂದಿ ಪ್ರದೇಶ, ಕೌ ಬೆಲ್ಟ್ ರಾಜಕಾರಣ ನಡೀತದೆ. ಇದ್ರ ಬಗ್ಗೆನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸರ್. ಈ ಡಿಲಿಮಿಟೇಷನ್ ಕೂಡ ತರಾತುರಿಯಲ್ಲಿ ಮಾಡಬೇಕು ಅಂತ ಇರೋದು ಕೂಡ ಬಿಜೆಪಿ ಅನುಕೂಲಕ್ಕೆ ತಕ್ಕಂತೆ ಆಗ್ತಾ ಇದೆಯಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು? ಈ ಬಗ್ಗೆ ಕೂಡ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೀನಿ. ಭಾರತಿ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಬಿಜೆಪಿ ವಕ್ತಾರೆಯಾದ ಸುರಭಿ ಹೊದಗೆರೆ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತಿ ಶೆಟ್ಟಿ ಅವರು ಇದ್ದಾರೆ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ಮಹಿಳಾ ಮೀಸಲಾತಿ ಬೇಗ ಆಗಬೇಕು, ಅದು ಪಕ್ಷಾತೀತವಾಗಿ ಎಲ್ಲರ ನಿಲುವು ಸರಿಯೇ. ಆದರೆ ಈಗ ಅಗತ್ಯಕ್ಕಿಂತ ಹೆಚ್ಚು ಬೇಗ ಮಾಡ್ತಾ ಇರೋದ್ರ ಉದ್ದೇಶದ ಬಗ್ಗೆ ಪ್ರಶ್ನೆಗಳೇ ಹೇಳ್ತಾ ಇದೆ. ಇದರ ಹಿಂದೆ ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಅನ್ನೋ ಗುಮಾನಿ ಬರ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚು ಅಂತ ಹೇಳೋದನ್ನ ನಾನು ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಮೇಡಮ್. 1992ಕ್ಕೆ ಪಂಚಾಯತಿ ರಾಜ್ಯದಲ್ಲಿ ಮೀಸಲಾತಿಯನ್ನ ಕೊಟ್ರು.
ಆಮೇಲೆ 1996ಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿತ್ತು. ಇವತ್ತು 36 ವರ್ಷ ಆದ್ರೂ ಕೂಡ ಇವತ್ತು ನಾವು ಮಾಡ್ತೇನೆ ಅಲ್ವಾ ಸಂಭ್ರಮಿಸುವ ಸಂದರ್ಭದಲ್ಲಿ ಬಹಳ ತರಾತುರಿ ಅಂದ್ರೆ ಅರ್ಥನೇ ಆಗ್ತಾ ಇಲ್ಲ. ಯಾವ ರೀತಿ ಚರ್ಚೆ ಈ ಸಮಾಜದಲ್ಲಿ ಹೆಣ್ಮಕ್ಕಳ ಸಬಲೀಕರಣಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಮಗೂ ಸಾಕಾಗಿದೆ. ಬರೀ ಬೋಧನೆಯನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಗೆ ಸಾಧನೆ ಬೇಕಾಗಿದೆ ಈ ವಿಷಯದಲ್ಲಿ. ಈ ಇತಿಹಾಸವನ್ನ ಈ ಮಹಿಳಾ ಬಿಲ್ ಅನ್ನ ಮಂಡನೆ ಮಾಡುವಂತದ್ದು 96ರಿಂದ ಪ್ರಾರಂಭವಾಗಿರುವಂತದ್ದು. ಬಹುಶಃ ಮಂಡನೆ ಮಾಡಿದ್ರು, ಆಮೇಲೆ ಮರ್ತು ಹೋದ್ರು. ಆ ನಂತರ ಪುನಃ ಅಟಲ್ಜಿ ಸರ್ಕಾರ ಬಂತು. ನಾನು ಹೆಮ್ಮೆ ಪಡ್ತೇನೆ ಅಟಲ್ಜಿಯ ಬಗ್ಗೆ. 4 ಬಾರಿ ಮಂಡನೆ ಮಾಡ್ತಾರೆ ಅವರು. 1998ಕ್ಕೆ 99 4 ಬಾರಿ ಮಾಡ್ತಾರೆ ಮಂಡನೆಯನ್ನ. ಆದ್ರೂ ಕೂಡ ಅವರಿಗೆ ಬೆಂಬಲ ಸಿಕ್ಕುದಿಲ್ಲ, ಆಗುದಿಲ್ಲ. ಆ ನಂತರ ಪುನಃ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಪುನಃ ಮಂಡನೆ ಮಾಡುತ್ತೆ. ಲೋಕಸಭೆಯಲ್ಲಿ ಪುನಃ ಬಿದ್ದು ಹೋಗುತ್ತೆ ಅದು, ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತದೆ. ಪಕ್ಷ ಲಾಲು ಪ್ರಸಾದ್ ಯಾದವ್ RJD ಅವ್ರನ್ನೆಲ್ಲ ಸರ್ಕಾರಕ್ಕೆ ತಗೊಂಡು ಆಗ್ಲಿಲ್ಲ, ಬಿದ್ದು ಆಯ್ತು, ಸುಮ್ನೆ ಅದೇವು ನಾವು. ಈಗ ಪುನಃ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೇಕು, ಇವತ್ತು ಪುನಃ ಒಂದು ಹವಾ ಎದ್ದಿದೆ. ಮತ್ತು ರಾಷ್ಟ್ರಪತಿಯ ಅಂಕಿತವನ್ನು ಕೂಡ ಸುವರ್ಣ ಅಕ್ಷರದಲ್ಲಿ ನಾವು ಬರ್ದಿಡ್ಬೇಕು. 25ಕ್ಕೆ ನಾನು ಈ ಅಗತ್ಯಕ್ಕಿಂತ ಹೆಚ್ಚು ತರಾತುರಿ ಅಂತ ಕೇಳಿದ್ದಕ್ಕೆ ಉದ್ದೇಶ ಕೂಡ ಮೇಡಮ್ ನೀವು ಕೇಳಿರ್ಬೋದು. 2023ರಲ್ಲಿ ನಿಶಿಕಾಂತ್ ದುಬೆ ಅವರೇ ಆನ್ ದ ಫ್ಲೋರ್ ಮಾತನಾಡಿದ್ದು. ಸೋನಿಯಾ ಗಾಂಧಿ ಅವರು ಕೂಡ ನಿಮ್ಮ ಟೋನ್ನಲ್ಲೇ ಹೇಳ್ತಾ ಇದ್ರು ಅತಿ ಶೀಘ್ರದಲ್ಲಿ ಇದನ್ನು ಜಾರಿಗೊಳಿಸಿ ವಿಮೆನ್ ರಿಸರ್ವೇಶನ್ ಅಂತ ಹೇಳಿ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇರ್ಬೇಕಾದ್ರೆ ನಿಶಿಕಾಂತ್ ದುಬೆ ಅವರು ಹೇಳಿದ್ರು, ನಾವು ಸಂವಿಧಾನದ ಅಡಿಯಲ್ಲೇನೆ ಎಲ್ಲವನ್ನ ಕೂಡ ಮಾಡಬೇಕಾಗತ್ತೆ. ಸಂವಿಧಾನದ ಆರ್ಟಿಕಲ್ 82 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸೆನ್ಸಸ್ ಅದಾದ್ಮೇಲೆ ಡಿಲಿಮಿಟೇಷನ್ ಅದಾದ ನಂತರದಲ್ಲೇನೆ ನಾವು ಇದನ್ನ ತರ್ಲಿಕ್ಕೆ ಸಾಧ್ಯ ಆಗೋದು. ಸೊ ಈಗ ಮಾಡ್ತಿರೋದು ನಿಶಿಕಾಂತ್ ದುಬೆ ಅವರ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ನೋಡೋದಾದ್ರೆ ಸಂವಿಧಾನ ವಿರೋಧಿ ಆಗ್ಬಿಡುತ್ತೆ. ತರಾತುರಿ ಅಂತ ಹೇಳಿ ಅದಕ್ಕೋಸ್ಕರನೇ ಪದ ಬಳಕೆ ಆಗ್ತಾ ಇರೋದು. ಅಲ್ಲ, 17, 18, 19ಕ್ಕೆ ಮತ್ತೆ ಚರ್ಚೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಇದು ತರಾತುರಿಯ ಚರ್ಚೆಯಲ್ಲಿ ನಿರ್ಣಯ ಆಗ್ಲಿ, ತರಾತುರಿಯಾಗಿ ಮಾಡ್ತೀರಾ? ಡಿಲಿಮಿಟೇಷನ್ ಆಗತ್ತಾ, ಕ್ಷೇತ್ರ ವಿಂಗಡಣೆ ಆಗತ್ತಾ? ಗೊತ್ತಾಗತ್ತಲ್ಲ, ಕ್ಷೇತ್ರ ವಿಂಗಡಣೆ ಆಗ್ಬೇಕು ಸಂವಿಧಾನ ಪ್ರಕಾರ ಮಾಡ್ಬೇಕಾದ್ರೆ. ಅದನ್ನ ಬೇಗ ಮಾಡಿದ್ರೆ ಅದಕ್ಕೋಸ್ಕರ ಪ್ರೋಲಾಂಗ್ ಯಾಕೆ ತಗೊಳ್ತೀರಿ ನೀವು? ಈ ಆಲ್ರೆಡಿ ಕರೆದಿದಾರಲ್ಲ ಸಂಸತ್ತನ್ನ, ಚರ್ಚೆ ಮಾಡಿ, ನೀವು ಜಾರಿಗೆ ತನ್ನಿ. ಬಟ್ ಇದರ ಹಿಂದೆ ಇರೋದು ಕೇವಲ ಕ್ರೆಡಿಟ್ ಪಾಲಿಟಿಕ್ಸ್ ಅಷ್ಟೇನೇನೆ. ನಮ್ಮ ಸರ್ಕಾರದ ಅವಧಿಯಲ್ಲೇನೆ ನಾವು ಮೀಸಲಾತಿ ತಂದ್ವಿ ಅನ್ನೋ ಕ್ರೆಡಿಟ್ಗೋಸ್ಕರನೇ ಸ್ವಲ್ಪ ಅರ್ಜೆನ್ಸಿ ಕೂಡ ಪ್ರದರ್ಶನ ಆಗ್ತಿದೆ. ಒಪ್ತೀರಾ ಈ ಆರೋಪವನ್ನ? ಯಾವ ಕ್ರೆಡಿಟ್? ನಾನೀಗ ಹೇಳಿದೇನಲ್ಲ ಯಾರ್ಯಾರು ಯಾವಾಗ ಮಾಡಿದ್ರು ಅಂತ. ನನ್ಗೆ ಕ್ರೆಡಿಟ್ ಅಂತ ಹೇಳುವುದನ್ನೇ ನಿಷೇಧ ಮಾಡ್ತೇನೆ ನಾನು. ಯಾಕೆಂದ್ರೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಇವತ್ತು ಸಂವಿಧಾನದಲ್ಲಿ ಬದ್ಧತೆಯನ್ನ ನಾವು ವ್ಯಕ್ತಪಡಿಸಬೇಕಾಗಿದೆ. ಇವತ್ತು ಒಂದು ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಅಂದ್ರೆ ಅದು ರಾಷ್ಟ್ರೀಯ ಪ್ರಾಮುಖ್ಯತೆ, ಯಾವುದೋ ಒಂದು ಪಕ್ಷದ ಯಾವುದೋ ವ್ಯಕ್ತಿಯ ಪ್ರಾಮುಖ್ಯತೆ ಆಗಿರ್ಬಾರ್ದು. ಅದು ಆ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ನಾವೆಲ್ಲ ಒಟ್ಟಾಗಿ ಮಾಡ್ಬೇಕಾದ್ರೆ ತರಾತುರಿ ಅನ್ನೋದು ಹೇಗೆ ಬರುತ್ತೆ? ಕ್ರೆಡಿಟ್ ಅನ್ನೋದನ್ನ ಕ್ರೆಡಿಟ್ ಯಾರು ಮಾಡಿದಾರೆ ಕ್ರೆಡಿಟ್ ತಗೊಳ್ತಾರೆ. ಅದಕ್ಕೆ ಸರಿ, ನನ್ಗೆ ಇನ್ನೊಂದೆರಡು ಪ್ರಶ್ನೆ ನಿಮ್ಮನ್ನು ಕೇಳೋಕಿದೆ ಮೇಡಮ್. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ. ಕಾಂಗ್ರೆಸ್ MLA ನೈನಾ ಮೋಟಮ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಇದ್ದಾರೆ. ಅವರು ಟ್ರಾವೆಲ್ ಅಲ್ಲಿ ಇದ್ದು ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ. ಅಂಡ್ ಥ್ಯಾಂಕ್ಸ್ ಮೇಡಮ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಕ್ಕೆ. ನೈನಾ ಮೋಟಮ್ ಅವರೇ, ಈ 2023ರಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಆಗಿ ಅದು ಪಾಸ್ ಆದ ಸಂದರ್ಭದಲ್ಲಿ ನೀವೇ ಕೊಟ್ಟ ಹೇಳಿಕೆ, ನಾವು ಸೆನ್ಸಸ್ ಹಾಗೆ ಡಿಲಿಮಿಟೇಷನ್ಗೆ ಕಾಯ್ತಾ ಕೂರಬೇಕು ಅಂತ ಹೇಳಿ ಏನಿಲ್ಲ, ನಾನು ಕೇಳಿ ತಿಳ್ಕೊಂಡಿದ್ದೀನಿ, ಹೋಮ್ವರ್ಕ್ ಮಾಡಿದ್ದೀನಿ, ಹಾಗಾಗಿ ಆದಷ್ಟು ಬೇಗ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ನೀವೇ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ. ಹಾಗಂದ್ಮೇಲೆ ಆ ಪ್ರಯತ್ನ ಈ ಕೇಂದ್ರ ಸರ್ಕಾರ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅನುಮಾನ ಯಾಕೆ ಪಡಬೇಕು ಅಂತ ಹೇಳಿ? ಯಾರು ಅನುಮಾನ ಪಡ್ತಾ ಇರೋದು ಆಶಿಕ್ ಅವ್ರೆ? ಸ್ಮಿತಾ ಮಾತಾಡ್ತಿದ್ದೀನಿ ಮೇಡಮ್. ಅನುಮಾನ ಅನ್ನೋದ್ಕಿಂತ ಕನ್ನಿಮೋಳಿ ಅವರ ಇವತ್ತಿನ ಪ್ರತಿಕ್ರಿಯೆ, ಇದೆಲ್ಲ ಪೊಲಿಟಿಕಲ್ ಗಿಮ್ಮಿಕ್ಕು, ಸ್ಟಂಟ್ ಅಷ್ಟೇನೇನೆ. ಚುನಾವಣೆ ಮುಂದಿರೋ ಸಂದರ್ಭದಲ್ಲಿ ಇದನ್ನ ತರಕ್ ಹೊರಟಿದ್ದಾರೆ, ಪೊಲಿಟಿಕಲ್ ಲಾಭಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ, ಕಾನೂನು ಮೀರಿ ತರಲಿಕ್ಕೆ ಹೊರಟಿದ್ದಾರೆ. ಈ ರೀತಿಯ ಆರೋಪ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಇಂಡಿ ಮೈತ್ರಿಕೂಟದಿಂದ ಬರ್ತಾ ಇದೆ. ಕಾಂಗ್ರೆಸ್ ಅವರು ನನಗೆ ಗೊತ್ತಿರೋ ಹಾಗೆ ಏನು ಟೀಕೆ ಮಾಡಿಲ್ಲ. ಆಗ್ಲೇ ಯಾರು ಹಿರಿಯರು ಮಾತಾಡ್ತಾ ಇದ್ರು ಅವ್ರು ಹೇಳಿದ್ರಲ್ಲ, ಅವ್ರು ಆಕ್ಚುಲಿ ಇದ್ರ ಇತಿಹಾಸ ಏನು, ಮಹಿಳಾ ಮೀಸಲಾತಿ ಯಾರು ಇದನ್ನ ಫಸ್ಟ್ ಜಾರಿಗೆ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ಸರ್ಕಾರ, ಆಮೇಲೆ ಅದು ಹೇಗ್ ನಡೆದು ಬಂತು ಅಂತ ಆಲ್ರೆಡಿ ಹೇಳಿದ್ದಾರೆ. ಕಾಂಗ್ರೆಸ್ ಎಲ್ಲೂ ಇದಕ್ಕೆ ಟೀಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಂದು ಟೀಕೆ ಬಂದಿಲ್ಲ. ಈಗ ಅದನ್ನ ವಿಚಾರನ ಮೊನ್ನೆ ನನಗೆ ತಿಳಿದ ಹಾಗೆ ಅಥವಾ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಸ್ಪೆಷಲ್ ಸೆಷನ್ ಮಾಡಬೇಕು, ಮತ್ತೆ ಎಲ್ಲಾ
ಎಲ್ಲ ಪಕ್ಷಗಳನ್ನ ಅವರು ಒಂದು ಒಪ್ಪಿಗೆ ಮೇರೆಗೆ ಇದನ್ನು ಮಾಡಬೇಕು ಅಂತ ಒಂದು ಏನು ನಿರ್ಧಾರನ ತಗೊಂಡಿದ್ದಾರೆ. ಎಲ್ಲಾನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಮಾಡ್ಬೇಕು ಅಂತ ಇಂದಿನ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು. ನನಗೆ ತಿಳಿದ ಹಾಗೆ ಯಾವುದೇ ರೀತಿಯ ಇದಕ್ಕೆ ಹಸ್ತಕ್ಷೇಪ ಅಥವಾ ಇದು ಮಾಡಿಲ್ಲ ಯಾರು, ಅಟ್ಲೀಸ್ಟ್ ಕಾಂಗ್ರೆಸ್ ಅವರಂತೂ ಏನು ಮಾಡಿಲ್ಲ. 2024 ಚುನಾವಣೆ ಹೊಸ್ತಿಲಲ್ಲಿರೋ ಸಂದರ್ಭದಲ್ಲಿ 2023ರಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡ್ತು NDA ಲೆಡ್ ಗವರ್ಮೆಂಟ್. ಈಗ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಹಾಗಾಗೇನೆ ಈ ವಿಚಾರವನ್ನು ಮತ್ತೆ ಪ್ರಸ್ತಾಪ ಅವರಿಗೆ ಬಿಜೆಪಿ ಅವರಿಗೆ ಸಂಪೂರ್ಣವಾದ ಮೆಜಾರಿಟಿ ಇತ್ತು ಅಲ್ವಾ. ಇನ್ಫ್ಯಾಕ್ಟ್ ಆನ್ ದೇರ್ ಓನ್ ಅಂದ್ರೆ ಅವರೇ ಒಂದು ಸಿಂಗಲ್ ಪಾರ್ಟಿ ಆಗಿ ಅವರಿಗೆ ಸಂಪೂರ್ಣವಾದ ಮೆಜಾರಿಟಿ ಇತ್ತು. ಆ ಟೈಮಲ್ಲೇ ಇದನ್ನ ಅವರು ಕಾರ್ಯರೂಪಕ್ಕೆ ತರಬಹುದಿತ್ತು ಅಥವಾ ಈ ಕಾನೂನ ಜಾರಿಗೆ ತರಬಹುದಿತ್ತು. ಬಟ್ ಅವರು ಆ ಟೈಮಲ್ಲಿ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ. ದೇ ಹ್ಯಾಡ್ 3/4 ಮೆಜಾರಿಟಿ ನನಗೆ ತಿಳಿದ ಹಾಗೆ, ಕರೆಕ್ಟಾ? ಮೈತ್ರಿ ಜೊತೆ ಅಂಡ್ ಆನ್ ದೇರ್ ಓನ್ ದೇ ಹ್ಯಾಡ್ ಐ ಥಿಂಕ್ 2/3 ಮೆಜಾರಿಟಿ. ಅದನ್ನ ಇಟ್ಕೊಂಡು ಅವ್ರು ಮಾಡಬಹುದಿತ್ತು. ಬಟ್ ಆಗ ಅವ್ರು ಯಾಕೆ ಪ್ರಯತ್ನ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ. ಬಟ್ ಈಗ ಅದು ಹರಿದು ಹೋದ ನೀರು. ನನಗೆ ಇಂಪಾರ್ಟೆಂಟ್ ಇರೋದು ಇದು ಮಹಿಳಾ ಮೀಸಲಾತಿ ಏನಿದೆ ಅದನ್ನ ಅವರು ಸಂಪೂರ್ಣ ಜಾರಿಗೆ ತರಲಿ ಅಂತ. ಅದು ನನಗೆ ಮುಖ್ಯವಾಗಿದೆ ಅಂತ ನಾನ್ ಅನ್ಕೊಳ್ತೀನಿ. ಯಾರ್ ತಂದ್ರು ಯಾರ್ ತರಲಿಲ್ಲ ಅಂತ ಪ್ರಶ್ನೆ ಇಲ್ಲ, ಎಲ್ಲರದ್ದು ಪ್ರಯತ್ನ ಇದೆ ಅಂತ ನಾನ್ ಅಂದ್ಕೊಂಡು. ಯಾಕಂದ್ರೆ ಅವ್ರು ಈಗ ಅದನ್ನ ಏನು ಕಾನೂನಲ್ಲಿ ಅವರು ತಂದಿರೋ ಒಂದು ಇದು ಕಾನೂನಲ್ಲಿ ಅವ್ರು ತಂದಿರೋ ಒಂದು ಮಾನದಂಡ ಏನು ಅಂದ್ರೆ ಸೆನ್ಸಸ್ ಆಗ್ಬೇಕಾಗಿತ್ತು, ಅದ್ರ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗ್ಬೇಕಿತ್ತು ಅಂತ. ಓನ್ಲಿ ದೆನ್ ಈ ಮಹಿಳಾ ಮೀಸಲಾತಿನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾನೂನಲ್ಲಿ ಅವರೇ ತಂದಿದ್ದು. ಅದನ್ನ ಈಗ ಅವರು ಇಲ್ಲ, ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸೆನ್ಸಸ್ ಆಗ್ಲಿಕ್ಕೆ ಇನ್ನೂ ಟೈಮ್ ತಗೋಬಹುದು ಅಂತ ಕಾರಣಕ್ಕೆ ಅದನ್ನೇನು ತಿದ್ದುಪಡಿ ತರ್ತಾ ಇದೆ ಅದು ನನಗೆ ಅನ್ಸುತ್ತೆ ಸ್ವಾಗತಾರ್ಹ. ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನೆಕ್ಸ್ಟ್ ಏನು ಮುಂದಿನ ಚುನಾವಣೆಗಳಿಗೆ ಇದು ಮಹಿಳೆಯರಿಗೆ ಇದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ದೃಷ್ಟಿಕೋನ. ಸೊ ಈಗ 16ರಿಂದ ಡಿಸ್ಕಷನ್ ಆಗುವಾಗ ಕಾಂಗ್ರೆಸ್ ಪಕ್ಷವೂ ಒಳಗೊಂಡಂತೆ ಎಲ್ಲಾ ಪಕ್ಷಗಳು ಸರ್ವಾನುಮತದಲ್ಲಿ ಇದನ್ನ ಅಂಗೀಕರಿಸಬೇಕು ಅಂತ ಹೇಳಿ ಪಾಲಿಟಿಕ್ಸ್ ಮಾಡ್ದಲೆ ನನ್ ಪ್ರಕಾರ ಹೌದು. ಓಕೆ, ನಿಮಗ್ ಸಮಯ ಇದ್ರೆ ಇನ್ನೊಂದು ನಿಮಿಷ ಇರಿ ಮೇಡಮ್, ನಾನು ಇಲ್ಲಿರುವ ಪ್ಯಾನಲಿಸ್ಟ್ ಗಳನ್ನ ಮಾತನಾಡಿಕೊಂಡು. ಬಟ್ ನಾನು ನೆಟ್ವರ್ಕ್ ಕಟ್ ಆಗ್ಬೋದು ಒಂದೆರಡು ನಿಮಿಷದಲ್ಲಿ. Yes ma'am, I'll get back to you if you are there. ಸ್ವಾತಿ ಚಂದ್ರಶೇಖರ್ ಅವರೇ, ರಾಜೀವ್ ಗಾಂಧಿ ಅವರ ಕನಸಿದು, ಹಾಗಾಗಿ ಇದನ್ನ ಜಾರಿಗೆ ತಕ್ಷಣ ತರಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿದ್ರು. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಕಡೆಯಿಂದ ಆಗ ಈಗ ಯಾವಾಗ್ಲೂ ಬರ್ತಿರೋ ರಿಯಾಕ್ಷನ್ ಅಂದ್ರೆ, ಹೌದು ನೀವು ಶತಮಾನದಿಂದ ಕನಸು ಕಂಡ್ರೆ ಆದ್ರೆ ಇಂಪ್ಲಿಮೆಂಟ್ ಮಾಡಲಿಲ್ಲ, ರಾಜಕೀಯ ಇಚ್ಛಾಶಕ್ತಿ ನಿಮಗಿರ್ಲಿಲ್ಲ. ಇಚ್ಛಾಶಕ್ತಿ ಇರೋದು ಬಿಜೆಪಿ ಲೆಡ್ NDA ಅಥವಾ ಕೇಂದ್ರ ಸರ್ಕಾರಕ್ಕೆ, ಹಾಗಾಗಿ ನಾವು ತರ್ತಿದ್ದೀವಿ, ಸಂಪೂರ್ಣ ಕ್ರೆಡಿಟ್ ಇದು ಬಿಜೆಪಿಗೇನೆ ಸಲ್ಲಬೇಕು, ಹಿಂಗೊಂದು ವಾದ. ಬಹುಶಃ ಬಿಜೆಪಿ ಅವ್ರು ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. 1992ರಲ್ಲಿ ಆರ್ಟಿಕಲ್ 243D ಅಡಿಯಲ್ಲಿ ಪಂಚಾಯತ್ಗಳಲ್ಲಿ ಅಂದರೆ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ 50% ಅಷ್ಟು ಮಹಿಳಾ ಮೀಸಲಾತಿಯನ್ನ ಈ ದೇಶಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಆ ತತ್ಕ್ಷಣವೇ ಜಾರಿಗೆ ತಂದಿದ್ದಂಥದ್ದು ಕಾಂಗ್ರೆಸ್ ಸರ್ಕಾರ. ಇದಾದ ನಂತರದಲ್ಲಿ PV ನರಸಿಂಹರಾವ್ ಅವರು ಯಾವಾಗ ಇದು ಬಂತು, ಇದು ರಾಜೀವ್ ಗಾಂಧಿ ಅವರ ಕನಸಿನ ಕೂಸಾಗಿತ್ತು. ಹಿ ವಾಸ್ ವೆರಿ ಕ್ಲಿಯರ್. ಯಾಕೆಂತಂದ್ರೆ ನಾವು ಯಾವಾಗ ಪಂಚಾಯತ್ ರಾಜನ್ನ ತೆಗೆದುಕೊಂಡು ಬಂದ್ವಿ, ಲೋಕಲ್ ಗವರ್ನೆನ್ಸ್ ಅಂತ ನಾವು ಯಾವಾಗ ಮಾತಾಡೋದಕ್ಕೆ ಶುರು ಮಾಡಿದ್ವಿ, ಸೊ ಈ ಇಂಪ್ಲಿಮೆಂಟೇಷನ್ ಲೋಕಸಭೆಗಿಂತ ಸ್ಥಳೀಯ ಮಟ್ಟದಲ್ಲಾದ್ರೆ ಹೇಗಾಗುತ್ತೆ, ಇದರ ನಂತರದಲ್ಲಿ ನಾವು ಬಾಟಮ್ ಟಾಪ್ ಅಪ್ರೋಚ್ ಇಟ್ಕೊಳ್ಳೋಣ, ಟಾಪ್ ಬಾಟಮ್ ಅಪ್ರೋಚ್ ಇಟ್ಕೊಳ್ಳೋದು ಬೇಡ ಅಂತ ಅವತ್ತಿನ ದಿನ ನಿರ್ಧಾರ ಆಗಿ ಆದಂತಹ ಒಂದು ಇಂಪ್ಲಿಮೆಂಟೇಷನ್ ಬಹಳ ಸಕ್ರಿಯವಾಗಿ ಅದು ಇಂಪ್ಲಿಮೆಂಟೇಷನ್ ಆಗಿದೆ. ಇವತ್ತಿನ ದಿನಕ್ಕೂ ಕೂಡ 33 ವರ್ಷಗಳಿಂದ ಆ ಒಂದು ಸೌಲಭ್ಯವನ್ನ ಈ ದೇಶದ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅದನ್ನ ನೋಡಿದಂತಹ ರಾಜೀವ್ ಗಾಂಧಿ ಅವರ ಕನಸನ್ನ PV ನರಸಿಂಹರಾವ್ ಅವರು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಬಿಲ್ ಡ್ರಾಫ್ಟ್ ಆಗುತ್ತೆ. ಸೊ ಯಾವ ರೀತಿ ಆಗಬೇಕು, ಏನು ಎತ್ತ ಅಂತ. ಅದಾದ ನಂತರದಲ್ಲಿ ಅವರ ನಿಧನ ಆಗುವಂಥದ್ದು 96ರಲ್ಲಿ ಏನಾಯ್ತು, ದೇವೇಗೌಡರ ಸರ್ಕಾರ ಬಂತು, 11 ತಿಂಗಳು ಪ್ರಧಾನಮಂತ್ರಿಗಳಾಗಿದ್ದು. ಅಂತಹ ಸಂದರ್ಭದಲ್ಲಿ ಇದ್ದಂತಹ ಈ ಬಿಲ್ ಅನ್ನ ತಾವು ಮಂಡನೆ ಮಾಡಿ ಅಂತ ಆನ್ ಅ ರಿಕ್ವೆಸ್ಟ್, ಐ ಆಮ್ ಗೋಯಿಂಗ್ ದಿಸ್, ಐ ಆಮ್ ಕೋಟಿಂಗ್ ದಿಸ್ ಆನ್ ರೆಕಾರ್ಡ್, ಸೋನಿಯಾ ಗಾಂಧಿ ಅವರು ಕೇಳಿದಾಗ ಇಲ್ಲ ನಾನು ಮಂಡನೆ ಮಾಡ್ತೀನಿ ಅಂತ ಹೇಳಿ ಅವತ್ತಿನ ದಿನ 96ರಲ್ಲಿ ಮೊದಲ ಬಾರಿಗೆ ಈ ಒಂದು ಬಿಲ್ ಮಂಡನೆ ಆಗುತ್ತೆ. ಅದಾದ ನಂತರದಲ್ಲಿ ಕನ್ಸಿಕ್ಯೂಟಿವ್ ಆಗಿ ವಾಜಪೇಯಿ ಅವರು ಕೂಡ ಇದನ್ನ 2-3 ಬಾರಿ ಮಂಡನೆ ಮಾಡಿದ್ದಾರೆ. ಆದ್ರೆ ಲ್ಯಾಕ್ ಆಫ್ ಸಪೋರ್ಟ್ ಅವರಿಗೆ ಅದನ್ನ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ದ ಗೇಮ್ ಚೇಂಜಿಂಗ್ ಇಸ್ ಇನ್ 2008. 2008ರಲ್ಲಿ ನಾವು ಮೊದಲ ಬಾರಿಗೆ ಮತ್ತೆ ಈ ಒಂದು ಬಿಲ್ಲನ್ನು ನಾವು ಮಂಡನೆ ಮಾಡ್ತೀವಿ ಲೋಕಸಭೆಯಲ್ಲಿ. ಆದರೆ ರಾಜ್ಯಸಭೆಯಲ್ಲಿ ಒಂದು ಕಡೆ ನಮ್ಮದೇ ಆದಂಥ ಕೆಲವು ಅಲೈಸು, ಮತ್ತೊಂದು ಕಡೆ ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಾ ಇದ್ದಂತಹ NDAಯನ್ನ ಸಪೋರ್ಟ್ ಮಾಡ್ತಾ ಇದ್ದಂತಹ ಬಹಳಷ್ಟು ಜನ ಅಲೈಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲ, OBC ರಿಸರ್ವೇಷನ್ ಕೊಡಬೇಡಿ, ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ ಕೊಡಬೇಡಿ, SC/STಯನ್ನ ರಿವೈಸ್ ಮಾಡಿ. ಸೊ ಈ ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ. ಇದನ್ನ ಪಾರ್ಲಿಮೆಂಟರಿ ಲೈಬ್ರರಿಯಲ್ಲಿದೆ, ಇದನ್ನ ಬೇಕಿದ್ರೆ ಜನ ತೆಗೆದುಕೊಂಡು ನೋಡಬಹುದು. ಇನ್ನ
ಇದಾದ ನಂತರದಲ್ಲಿ 2011ರಲ್ಲಿ ಸೆನ್ಸಸ್ ನಾವು ನಡೆಸ್ತೀವಿ. 2012ರಲ್ಲಿ ಮತ್ತೆ ನಾವು ಹೇಳ್ತೀವಿ ಇಲ್ಲ ಈ ಬಾರಿ ಸೆನ್ಸಸ್ ಆಗಿದೆ. ಸೊ ಪುರುಷ ಪ್ರಮಾಣ ಮತ್ತು ಮಹಿಳಾ ಪ್ರಮಾಣ ಈ ದೇಶದಲ್ಲಿ ಸರಿಸಮಾನ ಇರುವಂಥದ್ದು. 1000 ಜನ ಪುರುಷರಿಗೆ 933 ಜನ ಮಹಿಳೆಯರಿರೋ ಕಾರಣ ಪ್ರಾತಿನಿಧ್ಯವನ್ನ ಅವರಿಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೊಡಲೇಬೇಕಾದಂತ ಅನಿವಾರ್ಯತೆ ಇದೆ. ವಿಧಾನ ಪರಿಷತ್ಗಳಲ್ಲಿ ಕೆಲವು ರಾಜ್ಯಗಳಲ್ಲಿದೆ, ಕೆಲವು ರಾಜ್ಯಗಳಲ್ಲಿಲ್ಲ. ಇದಾದ ನಂತರದಲ್ಲಿ 2012ರಲ್ಲಿ ಔಟ್ ರೈಟ್ ರಿಜೆಕ್ಟ್ ಆಗುತ್ತೆ ಬಿಲ್ಲು. ಲೋಕಸಭೆಯಲ್ಲಿ ಸಾಕಷ್ಟು ಇದಕ್ಕೆ ತೊಡಕುಗಳು ಉಂಟಾಗುತ್ತೆ. ದೆನ್ ಕಮ್ಸ್ ದಿ ಆಕ್ಚುಯಲ್ ಮ್ಯಾಟರ್. 2014 ನರೇಂದ್ರ ಮೋದಿ ಅವರು ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನ ಸಾಧಿಸಿಕೊಂಡು ಈ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ. ಬೇಡ 2014 ಬೇಡ, 15 ಬೇಡ, 16 ಬೇಡ, ನಾನು ಒಪ್ಕೊಳ್ತೀನಿ. ಪಾಪ 3 ವರ್ಷ ಅವರು ಈ ದೇಶವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿರತರಾಗಿದ್ರು, ಬ್ಯುಸಿ ಆಗಿದ್ರು. ಸೊ ಬೇರೆ ಬೇರೆ ಕೆಲಸಗಳಿತ್ತು, ಬೇರೆ ಬೇರೆ ಬಿಲ್ಗಳನ್ನು ಮಂಡನೆ ಮಾಡಬೇಕಿತ್ತನೋ, ಇದೆಲ್ಲವನ್ನು ಕೂಡ ಒಪ್ಕೊಳ್ಳೋಣ. ಆದರೆ 2016ರಿಂದ 19 ತನಕ ಅವರಿಗೆ 3 ವರ್ಷಗಳ ಕಾಲಾವಧಿ ಇತ್ತು. ಬೇಡ 2 ವರ್ಷಗಳ ಕಾಲಾವಧಿ ಇತ್ತು ವಿತ್ ಫುಲ್ ಮೆಜಾರಿಟಿ ಫಾರ್ ಬಿಜೆಪಿ ಅಲೋನ್. ಅಂಡ್ ಅಲೈಸ್ಗಳ ಜೊತೆ ಸೇರಿದ್ರೆ ಸರಿಸುಮಾರು 330ರಷ್ಟು ಮೆಜಾರಿಟಿ ಇಟ್ಕೊಂಡಿದ್ದಂತಹ NDA ಆ ಬಿಲ್ ಅನ್ನ ಮಂಡನೆ ಮಾಡೋದಿಲ್ಲ. 2019ರಲ್ಲಿ 14ಕ್ಕಿಂತ ಹೆಚ್ಚು ಮತಗಳನ್ನ, ಹೆಚ್ಚು ಸೀಟ್ಗಳನ್ನ ಪಡೆದುಕೊಂಡಂತಹ ಬಿಜೆಪಿ ಅದಾದ ನಂತರವೂ ಕೂಡ ಆ ಬಿಲ್ ಅನ್ನ ಮಂಡನೆ ಮಾಡೋದಿಲ್ಲ. BRS ಪಕ್ಷ, ಅವತ್ತಿನ ದಿನ BRS ಆಗಿರ್ಲಿಲ್ಲ, ಅದನ್ನು ಕೂಡ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಆಗಿದ್ದಂಥದ್ದು. ಅವತ್ತಿನ ದಿನ ಆ ಪಕ್ಷದ ಸಾಕಷ್ಟು ಜನ ಮಹಿಳೆಯರು, ಸಂಸದರು ಹೋಗಿ ಒಂದು ಮಂಡನೆಯನ್ನ ಕೊಡ್ತಾರೆ, ಅದು ಅಂಗೀಕಾರ ಆಗೋದಿಲ್ಲ. ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ ನರೇಂದ್ರ ಮೋದಿ ಅವರಿಗೆ, ನಿಮ್ಮ ಹತ್ರ ಸಂಪೂರ್ಣವಾದ ಮೆಜಾರಿಟಿ ಇದೆ, ಇದು ಈ ದೇಶದ ಮಹಿಳೆಯರಿಗೆ ತಾವು ಕೊಡ್ತಾ ಇರುವಂತಹ ಒಂದು ಗಿಫ್ಟ್ ಅಂತ ಅನ್ಕೊಳ್ಳಿ, ಅವರ ಹಕ್ಕು ಅಂತ ಅನ್ಕೊಳ್ಳಿ, ನಿಮಗೆ ಸಂಪೂರ್ಣ ಮೆಜಾರಿಟಿ ಇದೆ. ಅಂಡ್ ರಾಜ್ಯಸಭೆಯಲ್ಲೂ ಕೂಡ 2019 ನಂತರ ಸಂಪೂರ್ಣ ಮೆಜಾರಿಟಿ ಬಿಜೆಪಿ ಬರುತ್ತೆ. ತಮ್ಮ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳುವಂತಹ ಒಂದು ಮೆಜಾರಿಟಿಗೆ ಬಿಜೆಪಿ ಬಂದು ತಲುಪುತ್ತೆ. 19, 20, 21, 22 ಮಾಡೋದಿಲ್ಲ. 24 ಇನ್ನೇನು ಏಪ್ರಿಲ್ನಲ್ಲಿ ಚುನಾವಣೆಗೆ ಹೋಗಬೇಕು. 23ರ ಅಂತ್ಯದಲ್ಲಿ ಹೊಸ್ತಿಲಲ್ಲಿ ಇದ್ದಾಗ ಇದನ್ನ ಮಂಡನೆ ಮಾಡಿದ್ರು. ಇದನ್ನ ಮಂಡನೆ ಮಾಡಿದ ನಂತರದಲ್ಲಿ ಆರೋಪನೂ ಅದೇ ಅಲ್ವಾ? ಕಾಂಗ್ರೆಸ್ ಕೂಡ ಎಷ್ಟು ವರ್ಷಗಳ ಕಾಲ ಇದನ್ನ ಪೊಲಿಟಿಕಲ್ ಲಾಲಿಪಾಪ್ ತರದಲ್ಲಿ ಬಳಕೆ ಮಾಡ್ಕೊಂಡು ಬರ್ತಾ ಇತ್ತು. ಮಾಡುವ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಅವ್ರ ಪಾರ್ಟ್ನರ್ಗಳನ್ನೇ ಕನ್ವಿನ್ಸ್ ಮಾಡಿ ಅದಕ್ಕೆ ಉತ್ತರ ಬೇಕು. ನಿಮ್ಮದೇ ಪ್ರಶ್ನೆಯನ್ನು ಟಾಸ್ ಆನ್ ಮಾಡ್ತಿದ್ದೀನಿ. ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ. ಇನ್ನು ಐ ವಿಲ್ ಕಮ್ ಬ್ಯಾಕ್ ಟು ಯು ಸ್ವಾತಿ ಅವರೇ. ಇಲ್ಲ ನಾನು ಡಿಲಿಮಿಟೇಷನ್ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ. ಬಟ್ ಬಿಫೋರ್ ದಟ್ ಸುರ್ಭಿ ಅವರು ಸ್ವಾತಿ ಅವರು ಕೇಳ್ತಾ ಇರೋ ರೀತಿಯಲ್ಲೇ ಎಕ್ಸಾಕ್ಟ್ಲಿ ನಾನು ಅದೇ ಪ್ರಶ್ನೆಯನ್ನ ಸುರ್ಭಿ ಅವ್ರಿಗೆ ಟಾಸ್ ಮಾಡ್ತಾ ಇದ್ದೀನಿ. ಸುರ್ಭಿ ಅವರೇ, ನಾನು ಆವಾಗಲೇ ಪ್ರಸ್ತಾಪ ಮಾಡಿದಾಗೆ, ಸ್ವಾತಿ ಅವರು ಪ್ರಸ್ತಾಪ ಮಾಡಿದಾಗೆ, ಸುರ್ಭಿಸ್ ಟೈಮ್ ಪ್ಲೀಸ್. ಸುರ್ಭಿ ಅವರ ಸಮಯ. ಸ್ವಾತಿ ಅವರೇ, ನಿಮ್ಮದೇ ಪ್ರಶ್ನೆ ನಾನು ಟಾಸ್ ಮಾಡ್ತಿದ್ದೀನಿ. ಕೈಂಡ್ಲಿ ಲಿಸನ್. ನಿಮ್ಮದೇ ಪ್ರಶ್ನೆ ನಾನು ಟಾಸ್ ಮಾಡ್ತಿದ್ದೀನಿ. 2023ರಲ್ಲಿ ಯಾಕೆ ತಂದ್ರು 2024ರ ಚುನಾವಣೆ ಈಗ ಯಾಕೆ ತರ್ತಾ ಇದ್ದಾರೆ? ಕೇರಳ, ಪುದುಚೇರಿ, ವೆಸ್ಟ್ ಬೆಂಗಾಲು, ಅಸ್ಸಾಮು, ಹಿಂಗೆ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ತರ್ತಿದ್ದಾರೆ ಹೊರತು ಈಗಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇನಿಲ್ಲ. ಜಸ್ಟ್ ಚರ್ಚೆಗೆ ತರೋದು, ಮಹಿಳಾ ವೋಟ್ ಬ್ಯಾಂಕ್ ಕಡೆಗೆ ಗಮನ ಸೆಳೆಯೋದು, ಇಂಥ ಪ್ರಯತ್ನ. ಬರೋಣ ಮೇಡಮ್, ಅಲ್ಲಿಗೂ ಬರೋಣ. ಸುರ್ಭಿ ಅವ್ರು, ದಿಸ್ ಇಸ್ ಆಲ್ ಪೊಲಿಟಿಕಲ್, ಅದರಲ್ಲೂ ನೇರವಾಗಿ ಎಲೆಕ್ಷನ್ ಗಿಮಿಕ್ ಅನ್ನೋ ಆರೋಪ. ಕಾಂಗ್ರೆಸ್ ವಕ್ತಾರರು ಇತಿಹಾಸದ ಒಂದು ಪಾಠ ಹೇಳ್ತಿರ್ಬೇಕಾದಾಗ ಅವ್ರು ಮಾಡಿರೋದ್ರ ಬಗ್ಗೆ ನಾವು ಮಾಡಿದ್ದು ಅಂತ ಒಪ್ಕೊಳ್ಳೋಣ. ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದಾದ ನಂತರ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಬಂದಿರುವಂತಹ ರಿಸರ್ವೇಷನ್ ಹಾಗೆಯೇ ಒಪ್ಕೊಳ್ಳಿ. ಇವತ್ತು ತಂದಿರುವಂಥದ್ದು ನನಗೆ ನಿಮಗೆ ಉಪಯೋಗ ಆಗುವಂತಹ ಮಹಿಳಾ ಮೀಸಲಾತಿ ಲೋಕಸಭೆಯಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಒಪ್ಕೊಳ್ಳಿ. ಅಷ್ಟೇ ಕೇಳ್ತಾ ಇರೋದು. ನಿಮ್ಮನ್ನ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ಲಿಲ್ಲ, ಇನ್ನು ಜಗಳ ಆಡೋದು ಬಹಳ ವರ್ಷಗಳಿದೆ. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅವರಿಗೆ ದೇಶಕ್ಕೆ ಒಳ್ಳೆಯದಾಗಿ ಸ್ವಾತಿ ಇಂಟರಪ್ಟ್ ಮಾಡಿದ್ರೆ ನೀವು ಅನ್ಕೊಂಡಿದ್ರೆ ವ್ಯೂವರ್ಸ್ ಕೇಳಿಸ್ಕೊತಾರೆ ಅಂತ ಸ್ವಲ್ಪ ನಾನು ಮಾತಾಡಿಲ್ಲ. ಇವಾಗ ನಿಮ್ಮದೇ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳೋ ವ್ಯವಧಾನ. ದಯವಿಟ್ಟು ನಾನು ಮಾಡ್ತಾರೆ ಲೋಕಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ನನಗೆ ಉತ್ತರ ಕೊಡ್ಲಿ. ಸ್ವಾತಿ ಅವರು ಕೇಳಿಸ್ಕೊಳ್ಳೋಕೆ ಇಷ್ಟ ಇದ್ರೆ
ಬೇರೆಯವರು ಮಾತಾಡ್ಬೇಕು ಅಂತ ಕಾಂಗ್ರೆಸ್ ವಕ್ತಾರರಿಗೆ ಒಂದ್ ಸ್ವಲ್ಪ ಆಸೆ ಇದ್ರೆ ದಯವಿಟ್ಟು ನೀವು ಮಾತಾಡ್ತಾ ಇದ್ರೆ ನಾವು ಸುರ್ಬಿ ಅವ್ರ ವಾಯ್ಸ್ ಮಾತ್ರ ಇರಲಿ ಫಾರ್ 1 ಮಿನಿಟ್. ಸುರ್ಬಿ ಅವ್ರ ವಾಯ್ಸ್ ಮಾತ್ರ ಇರಲಿ ಫಾರ್ 1 ಮಿನಿಟ್. ನನಗೆ ಇನ್ನೂ ಆಮ್ ಆದ್ಮಿ ಪಕ್ಷದ ವಕ್ತಾರರಿದ್ದಾರೆ, MLC MLAಗಳು ಕಾಯ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಬೆಟರ್ ನಾವು ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಕಾಂಗ್ರೆಸ್ ನಾಯಕರಲ್ಲಿ ಅವರಲ್ಲೇ ಕನ್ಫ್ಯೂಷನ್ ಇದೆ, ಮಹಿಳಾ ನಾಯಕರಲ್ಲಿ ಕನ್ಫ್ಯೂಷನ್ ಇದೆ. ನಾವು ಯಾಕೆ ಇದನ್ನ ವಿರೋಧಿಸ್ತಾ ಇದೀವಿ, ನಿಜವಾಗ್ಲೂ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ವಿರೋಧಿಸ್ತೀವೋ ಇಲ್ವೋ ಅಂತ. ಟೈಮಿಂಗ್ ಅಂಡ್ ಇಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ರ. ನಿಜವಾಗ್ಲೂ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ 23ರಲ್ಲಿ ಈ ಬಿಲ್ ಪಾಸ್ ಮಾಡಿದ್ದಾರೆ ಅಂದ್ರೆ ಅದು ಒಬ್ಬರಿಗೆ ಆಗಿರುವಂತದ್ದು 30 ವರ್ಷದ ಹೋರಾಟವನ್ನ ನಿಜವಾಗ್ಲೂ ಇವತ್ತು ನಾವು ಕಣ್ಮುಂದೆ ಕಾಣ್ತಾ ಇದೀವಿ ಅಂದ್ರೆ ಒಂದ್ ಬಾರಿ ಕಣ್ಣನ್ನ ನಿಜವಾಗ್ಲೂ ಒರೆಸ್ಕೊಳ್ಬೇಕು ನಾವು. ಅಂತಹ ಸಂದರ್ಭದಲ್ಲಿ ಇರೋದು ಯಾಕೆ ಅಂದ್ರೆ ಎಲ್ಲಾರು ಪ್ರಯತ್ನ ಪಟ್ಟು ಬಿಟ್ಟಿರುವಂತದ್ದನ್ನ ಸಾಧಿಸಿರೋದು ಈ ನರೇಂದ್ರ ಮೋದಿ ಸರ್ಕಾರ. ಹಾಗಾಗಿ ನೀವು ಇತಿಹಾಸದ ಒಂದು ಪಾಠ ನಮ್ಗೆ ಹೇಳ್ಕೊಂಡು ಬರ್ತಿರಲ್ಲ, ಯಾಕೆ ಮಾಡ್ಲಿಲ್ಲ? ನಿಮ್ದು ಫುಲ್ ಮೆಜಾರಿಟಿ ಎಷ್ಟು ಬಾರಿ ಇತ್ತು? ನಿಮ್ಮದು ಫುಲ್ ಮೆಜಾರಿಟಿ ಇದ್ದಿದ್ದು 7 ಬಾರಿ. ನೀವು ನಮ್ಮ ಫುಲ್ ಮೆಜಾರಿಟಿ ಬಗ್ಗೆ ಮಾತಾಡ್ತೀರಾ, ಕೇಳಿಸ್ಕೊಳಕ್ ಕಲೀಲಿ ಸ್ವಾತಿ ಅವರೇ. ಫುಲ್ ಮೆಜಾರಿಟಿ ಇರುವಂತದ್ದು ನಮ್ಮ ಫುಲ್ ಮೆಜಾರಿಟಿ 2 ಬಾರಿ ಬಂದಾದ ನಂತರ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. 7 ಸರಿ ನಿಮಗೆ ಫುಲ್ ಮೆಜಾರಿಟಿ ಇದ್ದಾಗ್ಲೂ ಕೂಡ ನೀವು ಮಹಿಳೆಯರಿಗೆ ಬರೀ ಒಂದು ಕ್ಯಾರೆಟ್ ಡ್ಯಾಂಗ್ಲಿಂಗ್ ಇನ್ ಫ್ರಂಟ್ ಆಫ್ ಯು ಅಂತ ಹೇಳಿದಿರಾ ಹೊರತು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಕಾಂಗ್ರೆಸ್ ಅವರು ಎಷ್ಟೇ ಕ್ರೆಡಿಟ್ ಕೊಟ್ರು ಇವತ್ತು ಎಲ್ಲಾ ಮಹಿಳೆಯರಿಗೆ ಗೊತ್ತಿರುವಂತದ್ದು ಏನು ಅಂದ್ರೆ ಬರೀ ಪಾಸ್ ಮಾಡಿರೋದಂತ ಮಾತ್ರ ಅಲ್ಲ, ತಡ ಆಗ್ತಾ ಇದೆ ಸೆನ್ಸಸ್ ಇಂದ. ಅದನ್ನ ಇನ್ನೂ ವೇಗವಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಪೆಷಲ್ ಸೆಷನ್. ನೀವು ಸ್ಪೆಷಲ್ ಸೆಷನ್ ಯಾಕೆ ಇವಾಗ ಕರೆದಿದ್ದೀರಾ ಅಂತ ಕೇಳ್ತೀರಲ್ಲ, ವೋಟಿಂಗ್ ಇವತ್ತು ವೋಟಿಂಗ್ ಡೇ. ಯಾಕೆ ಲಾಸ್ಟ್ ವೀಕ್ ಸ್ಪೆಷಲ್ ಸೆಷನ್ ಕರಿಬಹುದಿತ್ತಲ್ಲ? ಹಾಗಾದ್ರೆ ಇಂಪ್ಲಿಮೆಂಟ್ ಇದನ್ನ ಡಿಸ್ಕಸ್ ಮಾಡಿದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ದ ಎಲೆಕ್ಷನ್ ಅಂತ ಕೇಳಿಸ್ಕೊಳ್ಳೋಕೆ ಕಲೀರಿ ಮೇಡಮ್. ದಯವಿಟ್ಟು ಇನ್ನು ಪಾರ್ಲಿಮೆಂಟ್ ಲೋಕಸಭೆಗೆಲ್ಲ ಮಾತಾಡಬೇಕಾಗಿದೆ. ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. ನಿಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ನೈತಿಕ ಹಕ್ಕಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ರಿಸರ್ವೇಶನ್ ಸಿಗತ್ತೆ ಹೊರತು ಇನ್ಯಾರಿಗೂ ರಿಸರ್ವೇಶನ್ ಸಿಗಲ್ಲ. ನೀವು ಕೊಡಕ್ಕಿಂತ ಮುಂಚೆ ಇವತ್ತು ಈ ಅರ್ಜೆನ್ಸಿಯಿಂದ ಪಾಸ್ ಮಾಡಲಿಲ್ಲ ಅಂದ್ರೆ ಇದು ನಿಜವಾಗ್ಲೂ ನಾವು ಜಾರಿಗೆ ತರೋದಿಕ್ ಆಗೋದಿಲ್ಲ ಅಂತ ಅರ್ಥ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿದೆ. ಹಾಗಾಗಿ ಎಲ್ಲಾ ನೀತಿ ನಿಯಮಗಳನ್ನ ಪಾಲನೆ ಮಾಡಿ ನಾವು ಇವತ್ತಿನ ಈ ಸ್ಪೆಷಲ್ ಸೆಷನ್ ಭಾರತಿ ಶೆಟ್ಟಿ ಮೇಡಮ್ ಹತ್ರ ಹೋಗಿ ಕ್ವಿಕ್ ಆಗಿ ಉಷಾ ಮೇಡಮ್ 1 ಮಿನಿಟ್ ಭಾರತಿ ಶೆಟ್ಟಿ ಮೇಡಮ್ ಹತ್ರ ಕೇಳ್ಕೊಂಡು ಪ್ರಶ್ನೆ ನಿಮಗೆ ವಾಪಸ್ ಬರ್ತೀನಿ. ಭಾರತಿ ಶೆಟ್ಟಿ ಮೇಡಮ್, ಸೆನ್ಸಸ್ ಆಗದೆ, ಡಿಲಿಮಿಟೇಷನ್ ಪ್ರಾಪರ್ ಆಗಿ ಆಗದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ ಅಂತ ಹೇಳಿ ಬಿಜೆಪಿಗರು ಕೂಡ ಅನೇಕ ಬಾರಿ ಹೇಳಿರುವಾಗ ಈಗ ಹೆಂಗೆ ಎಲ್ಲಾ ರೂಲ್ಗಳನ್ನ ನಾವು ಬ್ರೇಕ್ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡೇ ಬಿಡ್ತೀವಿ, ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಆದ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ, ಹೆಂಗ್ ಸಾಧ್ಯ ಇದು ಅಂತ ಹೇಳಿ? ಯಾವುದೇ ರೂಲ್ ಅನ್ನು ಬ್ರೇಕ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂತದ್ದು ಜಾಯಮಾನ ಬಿಜೆಪಿ ಇದ್ದಲ್ಲ, ಅದು ನರೇಂದ್ರ ಮೋದಿ ಅಂತವ್ರು. ಅವ್ರು ಏನು ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಹೇಳಿದ್ರು, 92ರಲ್ಲಿ ಪಂಚಾಯತ್ ರಾಜ್ ಬಿಲ್ 50%. ಇಟ್ ಇಸ್ ನಾಟ್ 50%, 33% ಮೇಡಮ್. 50% ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ. ಅದರಲ್ಲಿ ಕರ್ನಾಟಕ ಒಂದು. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತದ್ದು ಪಂಚಾಯತ್ ರಾಜ್ಯದಲ್ಲಿ. ತಿಳ್ಕೊಳ್ಳಿ ಮೇಡಮ್ ಪ್ಲೀಸ್, ನೀವು ಮಾತಾಡುವಾಗ ನಾವು ಒಂದು ಶಬ್ದ ಮಾತಾಡಿ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮೀಸಲಾತಿ ಇರುವಂತ ಕರ್ನಾಟಕಕ್ಕೆ ಯಡಿಯೂರಪ್ಪನವರು ಮಾಡಿರುವಂತದ್ದು. ಅದು ಬಿಟ್ಬಿಡಿ, ನಮ್ಗೆ ಯಾರು ಮಾಡಿದಾರ ಯಾರು ಮಾಡ್ಲಿಲ್ಲ ಅಂತ ಅನ್ನೋಕ್ಕಿಂತ ಇವತ್ತು ಬಿಲ್ ಆಗ್ಬೇಕೆನ್ನುವ ಧೋರಣೆಯಲ್ಲಿ ನಾವಿದ್ದೇವೆ. ನಾವು ಪ್ರಚಾರಕ್ಕಾಗಿ ಪ್ರಶಂಸೆಗಾಗಿ ನಾನು ಇಲ್ಲಿ ಕೂತಿಲ್ಲ. ಇದು ಕಾರ್ಯಗತ ಆಗ್ಬೇಕೆನ್ನೋ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡುವಂತ ಕೂತಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗಲೇ ಅಟಲ್ಜಿ ಅವರು ಪ್ರಧಾನಿ ಆದಾಗ ನಾನು 1 ಲಕ್ಷಾಂತರ ಜನರು ರಾಮಲೀಲಾ ಮೈದಾನದಲ್ಲಿ ನಾವು ಮಹಿಳಾ ಮೀಸಲಾತಿ ಕೊಡ್ಬೇಕಂತ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ನಾವು ಹೋರಾಟ ಮಾಡಿದವರು. ಕರ್ನಾಟಕದಿಂದ ನಾನೇ ಮಹಿಳಾ ರಾಜ್ಯ ಅಧ್ಯಕ್ಷೆಯಾಗಿ 1074 ಜನರನ್ನ ಮಹಿಳೆಯರನ್ನು ನನ್ನ ದೆಹಲಿಗೆ ಕರ್ಕೊಂಡು ರಾಮಲೀಲಾ ಮೈದಾನದಲ್ಲಿ ಕೂತಿದ್ದೆ. ಇದು ಎಲ್ಲರಿಗೂ ಆಗ್ಬೇಕಾಗಿರುವುದು. ನಾವು ಗಂಡು ಮಕ್ಕಳು ಹಿನ್ನಡೆ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆಣ್ಮಕ್ಳೇ ಕೂತು ಚೀತು ಅಂತ ಮಾತಾಡ್ತಿರಲ್ಲ. ಶೇಮ್ ನಮ್ಗೆ ಈ ರೀತಿ ಮಾತಾಡೋದಲ್ಲ. ನಾನು ಹೇಳಿದೆ, ಇತಿಹಾಸ ಹೇಳಿದೆ, ಯಾರು ಮಾಡಿದ್ದಾರೆ, ಯಾವ ಕಾಲದಲ್ಲಿ ಮಾಡಿದ್ದಾರೆ ಹೇಳಿದ್ರೆ ಯಾರ ಫೋರ್ಸ್ ಹೆಚ್ಚಿದೆ ಅಂತ ಗೊತ್ತಾಗುತ್ತೆ. ಯಾರದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಮೇಡಮ್. 36 ವರ್ಷದ ನಂತರ ಎಲ್ಲರೂ ಕೂಡ ಮೆಜಾರಿಟಿಯಲ್ಲಿದ್ರು. ನಮ್ಗೆ ಯಾವಾಗ ಮೆಜಾರಿಟಿ ಬಂತು, ನಾವು ಯಾವಾಗ ಕಾಲ ಹೆಜ್ಜೆ ಇಟ್ಟಿದ್ದೇವೆ, ನೀವು ಎಷ್ಟು ಬಾರಿ ಮೆಜಾರಿಟಿಯಲ್ಲಿದ್ರಿ, ನೀವೇನ್ ಮಾಡಿದ್ರಿ ಎಲ್ಲ ಗೊತ್ತಿದೆ. ನಮ್ಗೆ ಹೆಮ್ಮೆ ಇದೆ. ಇಂದಿರಾ ಗಾಂಧಿ ಪ್ರಧಾನಿ ಆದ್ರು, ರಾಷ್ಟ್ರಪತಿ ಮರ್ಮು ಅವರು ರಾಷ್ಟ್ರಪತಿ ಆದ್ರು. ಇದು ಹೆಮ್ಮೆ ಪಡುವಂತದ್ದು. ನಾವು ಅವರು ಅದು ಮಾಡಿದ್ರು ಇದು ಮಾಡಿದ್ರು ಬೇಡ. ಈಗ ಆಗ್ಬೇಕು. ಆಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ಬೇಕು. ಆಗದಿದ್ರೆ
ಇನ್ನು ಡಿಲಿಮಿಟೇಷನ್ ಈ ಹರಿಕತೆ ನಮ್ಗೆ ಬೋಧನೆ ಬೇಕಾಗಿಲ್ಲ. ಮಹಿಳಾ ಸಬಲೀಕರಣಕ್ಕೆ ನಮ್ಗೆ ಸಾಧನೆ ಬೇಕು. ಯಾರು ಮಾಡಿದ್ರು ಸಾಧನೆ ಮಾಡುವುದ್ರಲ್ಲಿ ಸಣ್ಣ ಪುಟ್ಟ ಎಲ್ಲರೂ ಕೂಡ ಯೋಗದಾನ ಇರ್ಬೋದು. ಆದ್ರೆ ಹೆಮ್ಮೆ ಪಡ್ತೇನೆ, ಮೋದಿ ಅವರ ಯೋಗದಾನ ಬಹಳ ದೊಡ್ಡದಿದೆ. ಸರಿ, ನಾನು ಅದಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ಮೇಡಮ್, ಆಗ್ಲೇಬೇಕು, ರಿಸರ್ವೇಶನ್ ಜಾರಿಗೆ ಬರಲೇಬೇಕು, ವಿತೌಟ್ ಎನಿ ಡಿಲೇ ಅದನ್ನ ಒಪ್ತೀವಿ. ಬಟ್ ಅದ್ರ ಹಿಂದಿರೋ ಪಾಲಿಟಿಕ್ಸ್ ಯಾರು ಮಾಡಿದ್ದಾರೆ ಅದನ್ನು ಹೇಳಿಕೆ ನಾನು ಹೇಳಿದ್ದೇನಲ್ಲ. ಆಯ್ತು ಮೇಡಮ್. ಉಷಾ ಅವರು ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. 27 ನಿಮಿಷ ನಿಮ್ಮನ್ನು ಕಾಯ್ದಿರಿಸೋದಕ್ಕೆ ಮೊದಲದಾಗಿ ಕ್ಷಮೆ ಇರಲಿ ಉಷಾ ಅವರೇ. ಬಟ್ ಈಗ ನೋಡಿ, ಮೋದಿ ಅವರು ಒಂದು ಆರ್ಟಿಕಲ್ ಬರೀತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆರ್ಟಿಕಲ್ ನ ಪ್ರಾರಂಭ ಮಾಡೋದು ಹೇಗೆ? ಅಸ್ಸಾಮು, ತಮಿಳುನಾಡು ಹಾಗೆ ವೆಸ್ಟ್ ಬೆಂಗಾಲ್ ನಲ್ಲಿ ಇದು ಹಬ್ಬದ ಸಂದರ್ಭ. ಈ ಸಂದರ್ಭದಲ್ಲಿ ವುಮೆನ್ ಅಂದ್ರೆ ನಮ್ಗೆ ಇದೇ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಇದೇ ರಾಜ್ಯಗಳಲ್ಲಿ ಮಹಿಳಾ ವೋಟ್ ಅನ್ನೋದು ಬಹಳ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದನ್ನ ನಾವು ಹೆಂಗೆ ಕಂಡು ಕಾಣದೇ ಇರೋ ರೀತಿಯಲ್ಲಿ ಇದು ಬಿಡೋದು ಅನ್ನೋದು ಅನುಮಾನ. ಸ್ಮಿತಾ ಅವರೇ, ಮೊದಲನೇದಾಗಿ ನಾನು ಎಲ್ಲ ಪಕ್ಷದ ಮಹಿಳೆಯ ನಾಯಕರಿಗೆ ನಾನು ಒಂದು ವಿಚಾರ ಹೇಳ್ತೀನಿ. ಇವತ್ತಿನ ಈ ಬಿಲ್ಲಿಗೋಸ್ಕರ ನಾವು ಸರಿಸುಮಾರು ದಶಕಗಳೇ ವೆಯ್ಟ್ ಮಾಡಿದ್ದೀವಿ. ಇವತ್ತಾಗ್ಲಿ ನಾಳೆ ಆಗಲಿ ಅಥವಾ ಹಿಂದಿನ 36 ವರ್ಷಗಳಿಂದ ಇದ್ದಂಥ 9 ಬಾರಿ UPA ಅವ್ರದ್ದೊಂದು ಮೆಜಾರಿಟಿ ಇತ್ತು. NDA ಅವರು 2014 ಬಂತು, ಅವ್ರದ್ದೊಂದು ಮೆಜಾರಿಟಿ ಇತ್ತು. 2023 ಅನೇಕ ವರ್ಷಗಳಿಂದ ಹಲವು ಪಕ್ಷಗಳು ಪ್ರಯತ್ನ ಪಟ್ಟಿದ್ದಾವೆ, ಇಲ್ಲ ಅಂತಲ್ಲ, ನಾನಾ ಕಾರಣಗಳಿಂದ. ಅಥವಾ ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸೀಟನ್ನ ನಾವು ಸರಿಸಮವಾಗಿ ತರಬೇಕು ಅನ್ನೋ ಉದ್ದೇಶನೇ ಇರ್ಲಿಲ್ವೇನೋ. ದಿಸ್ ಇಸ್ ಅ ವೆರಿ ಓಪನ್ ಥಿಂಗ್, ಇರ್ಲಿಲ್ವೇನೋ. ಸೊ ಇಷ್ಟು ವರ್ಷಗಳ ನಂತರ 2023 ಅದು ಒಂದು ಅಂಗೀಕಾರಕ್ಕೆ ತರ್ತಾರೆ. ತಂದಾಗ ಏನಾಗುತ್ತೆ, ಅವರು ಆಗೇನ್ ಹೇಳ್ತಾರೆ, ಡಿಲಿಮಿಟೇಷನ್. ಆಗ್ಲೂ ಕೂಡ ಅನೇಕ ಬಾರಿ ನಾವು ಚರ್ಚೆಗಳನ್ನ ಮಾಡಿದ್ವಿ ಹಲವಾರು ಮಾಧ್ಯಮಗಳಲ್ಲಿ. ಡಿಲಿಮಿಟೇಷನ್ ಪ್ರಕ್ರಿಯೆ ನಂತರ ಆಸ್ ಪರ್ ದ ಪಾಪ್ಯುಲೇಷನ್ ಸೆನ್ಸಸ್, ಓಕೆ, ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಆಗ ತಂದಂತ ಒಂದು ಬಿಲ್ಲಿನ ಪ್ರಕಾರ ಮಾಡೋದಾದ್ರೆ ಇವ್ರು ಕಾಯ್ಬೋದಾಗಿತ್ತು. ಇನ್ನೂ 1 ವರ್ಷ ಕಾಯ್ರಿ, ತೊಂದರೆ ಇಲ್ಲ, ತಗೊಂಡ್ ಬನ್ನಿ ಬಿಲ್ಲನ್ನ. ಬಟ್ ನಾನು ಹೇಳೋದು, ನಾವು ಬಿಜೆಪಿಯ ಒಂದು ಚುನಾವಣೆಗಳ ಹೊಸ್ತಿಲಲ್ಲಿ ಹೊಸದೇನಲ್ಲ ಅವ್ರ ಅಜೆಂಡಾಗಳನ್ನ ನೋಡ್ತಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ತಗೊಂಡ್ ಬರ್ತಾರೆ, ಇನ್ನೇನು ಎಲೆಕ್ಷನ್ ಇದೆ ಅನ್ಬೇಕಾದ್ರೆ ಫ್ರೀ ಬೀಸ್ ಬೇಡ ಅಂದವರು ಇವರೇ ಉಚಿತವಾಗಿ ಹಲವಾರು ಯೋಜನೆಗಳನ್ನ ಮಹಿಳೆಯರು ತರ್ತಾರೆ. ಅಂದ್ರೆ ನಿಮ್ಮ ಉದ್ದೇಶ ಇವತ್ತು ನಾವು 2026 ಪುರುಷರಿಗೆ ಸಮವಾಗಿ ಮಹಿಳೆಯರು ನಿಂತಿದೀವಿ. ಆದ್ರೆ ಇವತ್ತು ನಾವು ಎಂತ ಸ್ಥಿತಿಯಲ್ಲಿ ಕೂತಿದೀವಿ ಅಂದ್ರೆ, ನಾವು ಸರಿಸಮವಿದ್ದು ಅವರಿಗಿಂತ ದುಪ್ಪಟ್ಟಾಗಿ ನಾವು ಒಂದು ಮೆಜಾರಿಟಿಯನ್ನ ತೋರಿಸಿ ನಮ್ಮ ಒಂದು ಇಂಟೆಲೆಕ್ಚುಯಲ್ ತೋರಿಸಿದ್ರು ಕೂಡ ಮಹಿಳೆಯರು ಇವತ್ತು ದಶಕಗಳಿಂದ ನಾವು ಈಗ ಕಾಯ್ಬೇಕಾ? ಇದು ಈಗ ಆ ಪಕ್ಷದವ್ರು ಹೇಳ್ತಾರೆ ನಮ್ಮ ಕ್ರೆಡಿಟ್, ಇವ್ರು ಹೇಳ್ತಾರೆ ನಮ್ಮ ಕ್ರೆಡಿಟ್ ಅಲ್ಲ. ಇದು ನೆರವೇರದೆ ಇದು ನಮ್ಮ ಮಹಿಳಾ ಕ್ರೆಡಿಟ್. ಫಸ್ಟ್ ಅದನ್ನ ನಾವು ತಗೋಬೇಕಾಗುತ್ತೆ. ಮಹಿಳೆಯರು ನಮಗೆ ಕ್ರೆಡಿಟ್ ಸೇರ್ಬೇಕು, ಪಕ್ಷಗಳು ಯಾವುದೇ ಇರಲಿ. ಆದ್ರೆ ಇವತ್ತು ನಿಜವಾಗ್ಲೂ ಇದನ್ನ ಮಾಡಿ ತೋರ್ಸೋರು ನಮಗ್ ಬೇಕು. ಮೊದಲನೇ ವಿಚಾರ, ಬಿಜೆಪಿ ಅವರು ಬಹಳ ಅದ್ಭುತವಾಗಿ ಎಲೆಕ್ಷನ್ ಸ್ಟ್ರಾಟಜಿಗಳಲ್ಲಿ ಇದೊಂದು ಕರೆಕ್ಟ್ ಆಗಿ ಅಜೆಂಡಾ ಹಾಕೊಂಡ್ಬಿಟ್ಟಿದ್ದಾರೆ. ಮಹಿಳೆಯರನ್ನ ಯಾವ ರೀತಿ ಮತಗಳನ್ನ ಸೆಳೆಬಹುದು ನಾವು ಅಂತ. ಇನ್ನೇನು 2023 ಅವ್ರು ಹೇಳ್ದಂಗೆ ಲೋಕಸಭೆ ಚುನಾವಣೆ ಇತ್ತು, ಸೆಪ್ಟೆಂಬರ್ ಅಲ್ಲಿ ಇದನ್ನ ತರ್ತಾರೆ, ಡಿಲಿಮಿಟೇಷನ್ ಅಂತ ಕ್ಲಾಸು ಹಾಕ್ತಾರೆ. ಅದಾದ್ಮೇಲೆ ಈಗ ಇನ್ನೇನು ಪಂಚರಾಜ್ಯ ಚುನಾವಣೆಗಳಲ್ಲಿ ಇನ್ನೂ 2 ಆಗಿದಾವೆ, ನೆಕ್ಸ್ಟ್ ಆಗ್ತದೆ 2. ಹಾಗಿರ್ಬೇಕಾದ್ರೆ ತರಾತುರಿ ಅಂತಾನು ನಾನು ಹೇಳೋದಿಲ್ಲ. ಎನಿ ಟೈಮ್ ಯು ಬ್ರಿಂಗ್ ಇಟ್, ನಮ್ಮ ಮಹಿಳೆಯರು ಇಲ್ಲ, ಸ್ವಾಗತಾರ್ಥ. ನಾನು ಹೇಳೋದು 33% ಖಂಡಿತ ಸ್ವಾಗತಾರ್ಥ. ಬಿಕಾಸ್ ಇವತ್ತು ನಮಗೆ ಇರೋದು ಕೇವಲ ಒಂದು 78 ಅಷ್ಟೇ ನಾವು ಅಸೆಂಬ್ಲಿ, ಐ ಮೀನ್ ಲೋಕಸಭೆಯಲ್ಲಿ ನಾವು ತೋರಿಸ್ತಾ ಇರೋದು. ಹಾಗಿರ್ಬೇಕಾದ್ರೆ ತರಾತುರಿ ಇರ್ಲಿ ಮತ್ತೊಂದಿರ್ಲಿ, 2023 ನೀವು ಈ ಬಿಲ್ ತಂದಾಗ ತಕ್ಷಣನೇ ಮಾಡ್ಬೇಕಾಗಿತ್ತಲ್ವಾ? 2011 ಸೆನ್ಸಸ್ ಪ್ರಕಾರ ಅಂತ ಈಗ ಹೇಳ್ತಿದ್ದೀರಲ್ಲ, ಯಾಕೆ ಆ ಸೆನ್ಸಸ್ ಇರ್ಲಿಲ್ವೇನು? 2011 ಇರ್ಲಿಲ್ವಾ? ಕರಿಬೇಕಾಗಿತ್ತು ಸ್ಪೆಷಲ್ ಸೆಷನ್, ಯಾಕೆ ಬೇಡ ಅಂದಿಲ್ವಾ? ಬಹುತೇಕ ನಾವು ಮಹಿಳಾ ಏನು ಎಂಪವರ್ಮೆಂಟ್ ಅಂತೀರಾ, ಮಹಿಳಾ ಏನು ಸಾಕಷ್ಟು ಮಹಿಳೆಯರ ಒಂದು ಸಬಲೀಕರಣ ಅಂತೀರಾ, ನಿಜವಾದ ಸಬಲೀಕರಣ ಇದು ರೀ. ನಮ್ಮ ರೆಪ್ರೆಸೆಂಟೇಷನ್ ಯಾವಾಗ ನಾವಲ್ಲಿ 33% ಅಲ್ಲ, ನಾನ್ ಕೇಳಿದ್ರೆ 50% ಕೊಡ್ರಿ. ಈಗ ಪಂಚಾಯತ್ ರಾಜ್ ಅಲ್ಲೆಲ್ಲ ಕೊಡ್ತಿದ್ದೀರಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಕೊಡಿ, ತಪ್ಪೇನಿದೆ. ಅದನ್ನ ನೀವು ಡಿಸ್ಕಷನ್ ಮಾಡೋದಿಕ್ಕೆ ನಿಮ್ಮ ಒಂದು ಮೆಜಾರಿಟಿಗಳ ಒಂದು ಇಟ್ಕೊಂಡು ಕೂಡ ನೀವು ಇಷ್ಟು ದಿನಗಳಂದ್ರೆ ನಿಮ್ಮ ಪಕ್ಷಗಳಿಗೆ ನಾಚಿಕೆ ಕೇಡು. ಕರೆಕ್ಟ್, ಸರಿ. ಈ ವಾದವನ್ನ ಕೂಡ ಪರಿಗಣಿಸ್ತಾ ನಯನಾ ಮೋಟಮ್ಮ ಅವ್ರಿಗೆ ರೈಟ್, ಆ ಕನೆಕ್ಷನ್ ಮಿಸ್ ಆಗಿದೆ. ಇಟ್ನಾಳ್ ಸರ್, ಅದೇ ಪ್ರಶ್ನೆಯನ್ನು ನಿಮಗೆ ಟಾಸ್ ಮಾಡಿ, ಬಹುಶಃ ನಯನಾ ಅವ್ರು ಕನೆಕ್ಟ್ ಆದ್ಮೇಲೆ ಅವ್ರಿಗೂ ಕೂಡ ಹೇಳ್ತೀನಿ. ನೀವು ಕೂಡ ಲೆಕ್ಕ ಕೊಡ್ತಾ ಇದ್ರಿ ಅವಾಗ. ಈಗ ಪ್ರಪೋಸ್ ಮಾಡಿರುವ ಡಿಲಿಮಿಟೇಷನ್ ಅಥವಾ 817 ಕ್ಷೇತ್ರಗಳಿಗೆ ಏರಿಕೆ ಮಾಡುವ ಪ್ರಯತ್ನ ಏನಿದೆ, ಇದನ್ನು ಪ್ಯೂರ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ವಿಚ್ ಇಸ್ ಆಲ್ಮೋಸ್ಟ್ ಬಿಜೆಪಿ ಸ್ಕೋರ್ ವೋಟಿಂಗ್ ಏನು ರಾಜ್ಯಗಳು, ಅದರಲ್ಲಿ ಹೆಚ್ಚಿಗೆ ಕ್ಷೇತ್ರಗಳನ್ನ ಕೊಡುವ ಪ್ರಯತ್ನ, ಡಿಲಿಮಿಟೇಷನ್ ಅನ್ನು ಗುರಾಣಿಯನ್ನ ಆ ಬಾಣವನ್ನ ಪ್ರಯೋಗ ಮಾಡೋಕ್ ಮುಂಚೆ ಈ ಮಹಿಳಾ ರಿಸರ್ವೇಶನ್ ಅನ್ನು ಗುರಾಣಿಯನ್ನ ರಕ್ಷಣಾ ಕವಚವಾಗಿ ಬಳಕೆ ಮಾಡ್ಕೊಳ್ತಿದೆ ಕೇಂದ್ರ ಸರ್ಕಾರ. ಹಿಂಗ್ ಗಮನಿಸಬಹುದಾ ನಾವು?
ನಾನು BJPಯ ನಡವಳಿಕೆಯನ್ನು ಗಮನಿಸಿದಂಗೆ ಕಳೆದ ಅನೇಕ ದಶಕಗಳಷ್ಟು ಕಾಲ ಇದು ಎಲ್ಲೋ ಒಂದು ಕಡೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ ಆಗೂ ಕೂಡ ನನಗೆ ಕಾಣ್ತದೆ. ಯಾಕೆಂದರೆ ಅವಾಗಲೇ ಉಷಾ ಅವ್ರು ಹೇಳಿದ ಥರ ನೀವು 2011ರ ಜನಗಣತಿ ಆಧಾರದ ಮೇಲೆ ಮಾಡೋ ಆಗಿದ್ರೆ ಆವಾಗಲೇ ಮಾಡ್ಬೋದಾಗಿತ್ತು. ಈಗ ನೀವು 2011ಕ್ಕೆ ಯಾಕೆ ಹೇಳ್ತಾ ಇದ್ದೀರಿ? ಯಾಕಂದರೆ ಇನ್ನು ಮೇಲೆ ಡಿಲಿಮಿಟೇಷನ್ ಆಗಿ ಇನ್ನು ಮೇಲೆ ಜನಗಣತಿ ಆಗಿ ಲೇಟ್ ಆಗುತ್ತೆ. ಆದರೆ ಆಗಲಿ, ಆಗ ನಿಮ್ಗೂ ಆವಾಗಲೂ ಗೊತ್ತಿತ್ತಲ್ವ ನಿಮಗೆ? ಯಾಕಂದರೆ ಯಾಕೆ ಆಗಲಿಲ್ಲ ಜನಗಣತಿ 2021ರಲ್ಲಿ? ಬಿಕಾಸ್ ಆಫ್ ಕೋವಿಡ್ ಆಗಿತ್ತು, 2 ವರ್ಷ ಲಾಕ್ಡೌನ್ ಆಗಿತ್ತು ಹೆಚ್ಚು ಕಡಿಮೆ. ಆವಾಗ ಒಂದು ರೀತಿಯ ವಿಕ್ಷಿಪ್ತ ಪರಿಸ್ಥಿತಿ ಇತ್ತು. ಎವ್ರಿ 10 years only it happens. ಸೊ ಹೀಗಿರುವಾಗ ಅವಾಗ ಆಗಲಿಲ್ಲ. ಆದ್ಮೇಲೆ ಅನೇಕ ಕಾರಣಾಂತರಗಳಿಂದ ಮುಂದೆ ದೇವ್ರ ಪ್ಲಾನಿಂಗ್ ಟು ಹ್ಯಾವ್ ಇಟ್ ಇನ್ 26. ಆಗ್ಲೇ ತೀರ್ಮಾನ ಆಗಿತ್ತು ಅದು 26ಗೆ ನಾವು ಇನ್ನು ಜನಗಣತಿ ಮಾಡಬೇಕು ಅಂತ. ಬಟ್ ಜನಗಣತಿ ಆದಮೇಲೆ ಮತ್ತೆ ಡಿಲಿಮಿಟೇಷನ್ ಇದೆಲ್ಲ ಡಿಲೇ ಪ್ರೊಸೆಸ್ನೇ. ಆದರೆ ಇದನ್ನೆಲ್ಲ ನೆನಪಿಟ್ಕೊಂಡು ನಾನು ಎಲ್ಲ ಮಹಿಳೆಯರಿಗೆ ಈ ಒಂದು ಚರ್ಚೆಯಲ್ಲಿರುವಂಥ ನಮ್ಮ ಭಾರತಿ ಶೆಟ್ಟಿಯವರಾಗಲಿ, ನಯನ ಮೋಟಮ್ ಅವರಾಗಲಿ, ನೀವುಗಳೆಲ್ಲ ಆಗಲಿ, ರಾಜಕೀಯದಲ್ಲಿರೋರು ನಿಜವಾಗ್ಲೂ ಹೇಳಿ ನನಗೆ, ನಿಮ್ಮ ಪಕ್ಷಗಳಿಗೆ ನಿಮ್ಮ ಅವರ ಮಹಿಳಾ ಸದಸ್ಯರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಯಾಕೆ ಟಿಕೆಟ್ ಕೊಡೋದಿಲ್ಲ? ಅವ್ರ ಕಾನೂನು ಯಾಕೆ ಬೇಕು? ನ್ಯಾಯವನ್ನು ಒದಗಿಸಬೇಕು, ನನಗೆ ಕಾನೂನು ಯಾಕೆ ಬೇಕು? ನಾನು ನನ್ನ ಜೊತೆ ಇರುವಂತ ಮಹಿಳೆಯರಿಗೆ ಸಮಾನವಾಗಿ ನಡೆಸ್ಕೊಳ್ಳೋದಕ್ಕೆ ಕಾನೂನು ಬೇಕಾ? ನೀವು ಒಂದು ರಾಜಕೀಯ ಪಕ್ಷವಾಗಿ ಕವಿ ಹೃದಯದ ವಾಜಪೇಯಿ, ಕವಿ ಹೃದಯದ ನೆಹರು, ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಯಾಕೆ ನಿಮಗೆ ಈ ಒಂದು ಇಚ್ಛಾಶಕ್ತಿ ಬರಲಿಲ್ಲ? ಒಂದೇ ಒಂದು ಸ್ಟ್ಯಾಂಡರ್ಡ್ ಆರ್ಗ್ಯುಮೆಂಟ್ ಹೇಳ್ತಾ ಇದ್ರು ಯಾವಾಗಲೂ ಕೂಡ. ನಾನು ಕೇಳಿದೆ ನಡೆದನ್ನ, ನಾನು ಕಾಲೇಜಿರುವಾಗಿಂದ ನಡೀತಾ ಇದೆ ಚರ್ಚೆ. ಅದು ಒಂದೇ ಆರ್ಗ್ಯುಮೆಂಟು, ದೇರ್ ಇಸ್ ನೋ ಕನ್ಸೆನ್ಸಸ್, ಸಹಮತ ಒಪ್ಪಲಿ. ನಾವೆಲ್ಲ ಪರವಾಗಿದ್ದೇವೆ, ಕಾಂಗ್ರೆಸ್ ಇದನ್ನೇ ಹೇಳ್ತದೆ, ಬಿಜೆಪಿ ಇದನ್ನೇ ಹೇಳ್ತದೆ, ನಾವೆಲ್ಲ ಪರವಾಗಿನೇ ಇದ್ದೇವೆ, ಎಲ್ಲ ಪಕ್ಷಗಳು ಸೇರಿ ಒಂದು ಸಹಮತ ಬರೋವರೆಗೆ ಕಾಯೋಣ ಅಂತೇಳಿ ಒಂದೇ ಆರ್ಗ್ಯುಮೆಂಟ್. ಇನ್ನೊಂದು, ಈ ಒಂದು ಹಾರಿಜಾಂಟಲ್ ರಿಸರ್ವೇಶನ್ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು, ಯಾವ ಇದಕ್ಕೆ ಏನು ಮಾಡಬೇಕು ಅಂತೇಳಿ, ಯಾವ ವರ್ಗಗಳಿಗೆ ಎಷ್ಟು ಸೀಟುಗಳು ಇದು ಮಾಡಬೇಕು, ಇವೆಲ್ಲ ನೆಪಗಳನ್ನ ಮುಂದಿಟ್ಟುಕೊಂಡೇ ಬಂದಿದ್ದಾರೆ. ಬಟ್ ಈಗ ಏನಾಗಿದೆ ಅಂದರೆ, ಈಗ ನೀವು ಈ ಒಂದು ಡಿಲಿಮಿಟೇಷನ್ ಲೆಕ್ಕಾಚಾರದಲ್ಲಿ ಅವಾಗಲೊಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಹೇಗೆ ಮತ್ತೆ ಇಲ್ಲಿನ ರಾಜಕಾರಣ ಹಿಂದಿ ಹಾರ್ಟ್ಲ್ಯಾಂಡ್ ಫೋಕಸ್ಡ್ ಆಗ್ತಾ ಇದೆ, ಜೊತೆಗೆ ಇಲ್ಲಿವರೆಗೆ ಅಭಿವೃದ್ಧಿ ಮತ್ತು ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿದ ದಕ್ಷಿಣದ ರಾಜ್ಯಗಳಿಗೆ ಡಬಲ್ ಅನ್ಯಾಯ ಆಗ್ತಿದೆ, ಒಂದು ಟ್ಯಾಕ್ಸೇಷನ್ ಅಲ್ಲಿ, ಒಂದು ಪಾಪ್ಯುಲೇಷನ್ ಅಲ್ಲಿ. ಹೀಗಿರುವಾಗ ನೀವು ಸಡನ್ ಆಗಿ ಇದು ಚಿಕ್ಕ ಹುಡುಗರ ಲೆಕ್ಕ ಅಲ್ಲ, ಎಲ್ಲ 50% ಜಾಸ್ತಿ ಮಾಡಿಬಿಡೋಣ ಅಂತ ಅಲ್ಲ. ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಪ್ರೊಸೆಸ್. ನಿಮಗೆ ಡೆಮೋಗ್ರಾಫಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮ್ಗೆ ಅಲ್ಲಿ ಫ್ಯಾಕ್ಟರ್ ಮಾಡಿಲ್ಲ, ನೀವು ಏನು ಮಾಡಿಲ್ಲ. ಯಾವುದೇ ಒಂದು ವೈಜ್ಞಾನಿಕ ವಿಚಾರ ಮಾತಾಡ್ದೇನೆ 50% ಜನರಿಕ್ ಆಗಿ ಅದು ಹಂಗಲ್ಲ. ಹಂಗೆ ಮಾಡೋಂಗೆ ಎಂದೋ ಮಾಡ್ಬೋದಿತ್ತಲ್ಲ, ವಾಜಪೇಯಿ ಅವರೇ ಮಾಡ್ಬೋದಿತ್ತಲ್ಲ. ಸುಲಭ ಮುಗಿಸ್ತೇನೆ, ವಾಜಪೇಯಿ ಅವರೇ ಮಾಡ್ಬೋದಿತ್ತಲ್ಲ, ಅವರೇ ಅಮೆಂಡ್ಮೆಂಟ್ ತಂದಿದ್ದು ವಾಜಪೇಯಿ ಅವರೇ. 25 ವರ್ಷ ಇನ್ನು ನಮ್ಮ ಜನಸಂಖ್ಯೆ ಒಂದು ಹೆಲ್ದಿ ಮಟ್ಟದ ನಿಯಂತ್ರಣದಲ್ಲಿ ಬಂದಿಲ್ಲ, ಅದಕ್ಕೆ 25 ವರ್ಷ ಮುಂದಕ್ಕೆ ಹಾಕಿದ್ರು ಅವರು. 25 ವರ್ಷ ಮುಂದಕ್ಕೆ ಹಾಕಿದ್ರು ವಾಜಪೇಯಿ ಅವರು. ಯಾಕೆ ಮೋದಿ ಅವ್ರಿಗೆ ಈಗಲೇ ಮಾಡ್ಬೇಕಂತ ಅವಸರ? ಮಾಡೋದಾದ್ರೆ ಮಾಡ್ಲಿ, ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದರೆ ಸರಿಯಾದ ವೈಜ್ಞಾನಿಕ ಇಟ್ಕೊಂಡು ಮಾಡಿ. ಹಾಗೆ ಈಗ ನಾವು ಸಂವಿಧಾನದಲ್ಲಿ ಹಾಗೆ ಹೀಗೆ ಮಾತಾಡ್ತೀವಲ್ಲ, ಸಂವಿಧಾನದ ಪ್ರಕಾರ ಏನ್ ಹೇಳ್ತದೆ? 70,000 ಜನಸಂಖ್ಯೆಗೆ ಒಬ್ಬ MLA ಇರಬೇಕು, 7 ಲಕ್ಷ ಜನಸಂಖ್ಯೆಗೆ ಒಬ್ಬ ಸಂಸದ ಇರಬೇಕು. ಇದೆಯಾ? ಹಾಗೆಲ್ಲ ನಾವು ಡಿಲಿಮಿಟೇಷನ್ ಹಾಗೆ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ರಿಫಾರ್ಮ್ ಆಗ್ಬೇಕಾಗುತ್ತೆ. ನಿಜ. ಈ ಡಿಲಿಮಿಟೇಷನ್ ಬಗ್ಗೆನೇ ಪ್ರಶ್ನೆ ಮಾಡೋಣ ಅಂತಿದ್ದೆ ನಯನ ಮೋಟಮ್ಮ ಅವರಿಗೆ, ಬಟ್ ಅವ್ರ ಬಹುಶಃ ನೆಟ್ವರ್ಕ್ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ಕಡೆ ಪ್ರಶ್ನೆ ಅವ್ರ ಪಾಲಿಗೆ. ಇಟ್ನಾಳ್ ಸರ್ ಮಾತನಾಡುವಾಗ ನಯನ ಮೋಟಮ್ಮ ಅವರೇ ಹೇಳ್ತಾ ಇದ್ರು, ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದೆ ನನಗೆ. ನಿಮ್ಮ ನಾನು ಒಂದೆರಡು ವಿಚಾರ ನಾನು ಮಾತಾಡ್ಲಿಕ್ಕೆ ಒಂದ್ ಪರ್ಟಿಕ್ಯುಲರ್ ಪ್ರಶ್ನೆ ನಿಮಗೆ ಕೇಳಲೇಬೇಕು, ಅದನ್ನ ಆಡ್ ಮಾಡ್ಕೊಂಡು ಕೇಳಿ. ನಯನ ಅವರೇ, ನೀವೇ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರಿ, ನಾನು ಕೂಡ ಒಬ್ಬ ಮಹಿಳಾ ರಾಜಕೀಯ ಮುಖಂಡೆಯ ಮಗಳಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಟಿಕೆಟ್ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ಇಟ್ಸ್ ನಾಟ್ ಈಸಿ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಮಹಿಳೆಗೆ ಟಿಕೆಟ್ ಪಡ್ಕೊಳ್ಳೋದು ನಾಟ್ ಈಸಿ ಅಂತ ಹೇಳಿ. ಅಂದ್ರೆ ನಾನು ಇಲ್ಲಿ ಪಕ್ಷವನ್ನು ಗುರಿಯಾಗಿಸಿ ಪ್ರಶ್ನೆ ಕೇಳ್ತಾ ಇಲ್ಲ, ಮಹಿಳೆಯರಿಗೆ ಸ್ವತಃ ಟಿಕೆಟ್ ಕೊಡಬೇಕು ಅನ್ನೋ ಇಚ್ಛಾಶಕ್ತಿ ಅಟ್ಲೀಸ್ಟ್ ಇದು ಕಂಪಲ್ಷನ್ ಅಂತ ಬಂದ್ಮೇಲೆ ಆದ್ರೂ ಬರುತ್ತಾ ರಾಜಕೀಯ ಪಕ್ಷಗಳಿಗೆ ಅನ್ನೋದೊಂದು ಅನುಮಾನ. ಫಸ್ಟ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ.
ಓಕೆ, ಒಂದು ಸುರಭಿ ಮತ್ತೆ ಸ್ವಾತಿ ಅವರೇ, ನೀವು ಈ ಡಿಬೇಟ್ ನ ತಪ್ಪು ದಿಕ್ಕಲ್ಲಿ ತಗೊಂಡ್ ಹೋಗ್ತಾ ಇದ್ದೀರಾ. ಇದು ಯಾವುದೇ ಪಕ್ಷಕ್ಕೆ ಕ್ರೆಡಿಟ್ ಅಲ್ಲ. ಪ್ಲೀಸ್ ಇದ್ರದ್ದು ಮೂಲ ಅರ್ಥ ಮಾಡ್ಕೊಳ್ಳಿ. ಮಹಿಳಾ ಸಬಲೀಕರಣ ಹೇಳಿ ಅವ್ರು ಅದನ್ನ ಕೇಳಿಸ್ಕೊಳ್ಳಿ. ನಯನ ಅವ್ರ ವಾಯ್ಸ್ ಮಾತ್ರ ಇರ್ಲಿ ಆನರ್. ನಯನ ಅವ್ರ ವಾಯ್ಸ್ ಈ ಡಿಬೇಟ್ ನ ನೀವು ತಪ್ಪು ದಿಕ್ಕಲ್ಲಿ ತಗೊಂಡು ಹೋಗ್ಬೇಡಿ. ಇದು ಯಾವ ಪಕ್ಷಕ್ಕೆ ಕ್ರೆಡಿಟ್ ಅಂತ ಅಲ್ಲ. ನಮಗೆ ಮಹಿಳಾ ಮೀಸಲಾತಿ ಸಿಗಬೇಕಾಗಿರೋದು ಅದು ನಮ್ಮ ಹಕ್ಕು. ಅದು ನಮಗೆ ಬೇಕಾಗಿರೋ ಒಂದು ಈ ಕಾನೂನ್ನ ಜಾರಿಗೆ ತಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಆಗಬೇಕು. ಆಗ ಪ್ರತಿಯೊಬ್ಬ ಮಹಿಳೆ ಅಟ್ಲೀಸ್ಟ್ 33% ಮಹಿಳೆಯರಿಗೆ ಅವಕಾಶ ಸಿಗುತ್ತೆ ಅಸೆಂಬ್ಲಿಗಳಲ್ಲಿ ಅಂಡ್ ಲೋಕಸಭೆಯಲ್ಲಿ. ಈಗ ನಾವೇನು ಪಂಚಾಯತಿ ರಾಜ್ ಅಲ್ಲಿ ತಂದಿರೋದು ಇಂಪ್ಲಿಮೆಂಟೇಷನ್ ಖಂಡಿತ ಅದು ಕಾಂಗ್ರೆಸ್ ಪಕ್ಷ ಇಚ್ಛಾಶಕ್ತಿ ತೋರಿಸಿದೆ. ಈಗ ಸದ್ಯಕ್ಕೆ ಬಿಜೆಪಿಯವರು ಒಂದು ಮಟ್ಟಕ್ಕೆ ಇಚ್ಛಾಶಕ್ತಿ ತೋರಿಸಿದ್ರೇನು, ಕಾನೂನ ತಂದಿದ್ರೇನು ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಜಾರಿಗೆ ತರುವವರೆಗೂ ನಾವು ಅದನ್ನ ನೀವು ಸಂಪೂರ್ಣ ಕ್ರೆಡಿಟ್ ಈಗಲೇ ತಗೊಳ್ಳಿ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಟ್ಲೀಸ್ಟ್ ಮಹಿಳೆಯರಿಗೆ ಏನು ಸಿಗಬೇಕಾಗಿದೆ ಹಕ್ಕು, ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ 50% ಮಹಿಳಾ ಮತದಾರರು, ಅವ್ರನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಅವರಿಗೆ ನಾವು ಸರಿಯಾದ ಒಂದು ಏನು ರೆಪ್ರೆಸೆಂಟೇಷನ್ ನಾವು ತೋರಿಸ್ಕೊಟ್ರೆ ತಾನೆ. ಯಾಕಂದ್ರೆ ನಾವು ಬೇರೆ ದೇಶಗಳನ್ನ ಹೋಲಿಕೆ ಮಾಡಿದ್ರೆ ವಿ ವೆರಿ ಫಾರ್ ಬಿಹೈಂಡ್. ಅರ್ಥ ಮಾಡ್ಕೊಳ್ಳಿ. ನಾವು ಕರ್ನಾಟಕ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಿ ಆರ್ ಓನ್ಲಿ 11 ಎಲೆಕ್ಟೆಡ್ ಮಹಿಳಾ ಮೆಂಬರ್ಸ್. ನೀವು ಲೋಕಸಭೆಗೆ ಹೋದ್ರೆ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ನಂಬರ್ಸ್ ಇಸ್ 74 ಔಟ್ ಆಫ್ 545. ಇಟ್ ಇಸ್ ಶೇಮ್ಫುಲ್. ಸೊ ನೀವು ಇದನ್ನ ಈ ಡಿಬೇಟ್ ನ ಯಾವುದೇ ಈ ತರ ದಿಕ್ಕಲ್ಲಿ ತಗೊಂಡು ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಫೈನಲಿ ಕ್ರೆಡಿಟ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಮಹಿಳೆಯನ್ನ ನೀವು 33% ಅಲ್ಲಿ ನೀವು ರಿಸರ್ವೇಶನ್ ಅಲ್ಲಿ ಅಷ್ಟು ಜನ ಮಹಿಳೆಯರು ಲೋಕಸಭೆಯಲ್ಲಿ ಅಥವಾ ಒಂದು ಅಸೆಂಬ್ಲಿಯಲ್ಲಿ ಕೂತಾಗ ಆಗ ನಾವು ಹೆಮ್ಮೆ ಪಡುವಂತ ವಿಚಾರ. ಯಾವ ರೀತಿ ನಾವೀಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಥವಾ ಜಿಲ್ಲಾ ಪಂಚಾಯತಿಲಿ ಒಂದು ಮಹಿಳೆ ಅಧ್ಯಕ್ಷ ಆಗ್ತಾರೆ ಅಥವಾ 50% ನಮ್ ರಾಜ್ಯದಲ್ಲಿ ಹೇಗಿದೆ ಮಹಿಳೆಯನ್ನ ನಾವು ರಾಜಕಾರಣದಲ್ಲಿ ನೋಡಿದಾಗ ನಮಗೇನ್ ಖುಷಿ ತರುತ್ತೆ, ಅದು ನಮಗೆ ಖಂಡಿತ ಖುಷಿ ತರುತ್ತೆ. ಮಹಿಳೆಯರಿಗೂ ಆ ಕೆಪಾಸಿಟಿ ಇದೆ ಅಂತ ನಾವು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಯಾರು ಇನ್ನೊಬ್ರು ಮಾತಾಡ್ತಾ ಇದ್ರು, ಇಕ್ಬಾಲ್ ಅವರು, ನನಗೆ ಸಾರಿ ನನ್ನ ಹೆಸರು ಗೊತ್ತಾಗ್ತಾ ಇಲ್ಲ. ಬಟ್ ಸರ್, ನಾನ್ ಒಂದ್ ಮಾತು ಹೇಳ್ತೀನಿ, ಇದು ಪುರುಷ ಪ್ರಧಾನ ಸಮಾಜ. ನೀವ್ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಅಬೌಟ್ ಒನ್ ಪಾರ್ಟಿ. ಕನ್ಸೆನ್ಸಸ್ ತಗೋಬರ್ಬೇಕು ಅಂದ್ರೆ ಅಲ್ಲಿರುವ ಅಷ್ಟು ಜನ ಗಂಡಸರು ಮಧ್ಯದಲ್ಲಿ ಇದನ್ನ ಕಾನೂನ್ನ ಜಾರಿಗೆ ತರೋದು ಅಥವಾ ಇಂಪ್ಲಿಮೆಂಟ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ಅವರು ಜಾಗನ ಬಿಟ್ಕೊಟ್ಬಿಡ್ತಾರಾ? ಏನ್ ಸರ್, ಏನ್ ಮಾತಾಡ್ತಾ ಇದ್ದೀರಾ? ಇಟ್ ಇಸ್ ನಾಟ್ ಟು ಒನ್ ಪಾರ್ಟಿ, ಬಿಜೆಪಿ ಅಥವಾ ಕಾಂಗ್ರೆಸ್ ಆಗ್ಲಿ, ಆ ಪಾರ್ಟಿ ಹೇಳ್ತಾ ಇದ್ದಿದ್ದು ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಹೆಂಗಿರ್ತಿತ್ತು ಅಂತ ಹೇಳಿ. ಅದು ಅವ್ರ ಒಪಿನಿಯನ್ ಅಲ್ಲ. ಮೊರಾರ್ಲೆಸ್ ರಾಜಕೀಯ ಪಕ್ಷಗಳಲ್ಲಿ ಎಲ್ಲರೂ ಹೇಳ್ತಿದ್ದು ನಮಗ್ ಬೇಕು ಅಂದ್ರೆ ಎಲ್ಲರೂ ಗೊತ್ತಿಲ್ಲ ಅಂತ. ಪಕ್ಷಗಳ ಪ್ರತಿಕ್ರಿಯೆ ಹೇಗೆ ಆತರ ಯಾಕೆ ಇದೆ? ಯಾಕಂದ್ರೆ ಸಮಾಜ ಇರೋದ ಆ ರೀತಿ. ಈಗ ನಾಳೆ ಆಯ್ತು ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಕಾಂಗ್ರೆಸ್ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿತ್ತು, ಎಷ್ಟೋ ಮಹಿಳೆಯರಿಗೆ ಸೀಟ್ ಕೊಡ್ತು. ಏನಾಯ್ತು ಅದ್ರ ಫಲಿತಾಂಶ? ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನೀವ್ ಏನ್ ಮಾತಾಡ್ತಾ ಇದ್ದೀರಾ? ಸಮಾಜನ ಬದಲಾಯಿಸ್ಲಿಕ್ಕೆ ನಾವು ಕಾನೂನು ಮೂಲಕ ಒಂದೊಂದು ತರಬೇಕಾಗುತ್ತೆ. ಈಗ ರಿಸರ್ವೇಶನ್ ಬಂದಿರೋದೇ ಅದಕ್ಕೋಸ್ಕರ. SC/ST ರಿಸರ್ವೇಶನ್ ತರ್ಲಿಲ್ಲ ಅಂದಿದ್ರೆ ಇದನ್ನ ಪೂರ್ತಿ ನಾವು ಸಮಾಜನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ಒಂದೊಂದು ಸಮಾಜನ ಬದಲಾಯಿಸ್ಲಿಕ್ಕೆ ಕಾನೂನು ಮೂಲಕ ಮಾಡಬೇಕಾಗುತ್ತೆ. ಅದನ್ನ ಈಗ ಏನು ಬಿಜೆಪಿ ಅವರು ತಂದಿದ್ದಾರೆ ಅಥವಾ NDA ಅವರು ಫೈನಲಿ ಅದನ್ನ ಜಾರಿಗೆ ತಂದಿದ್ದಾರೆ, ಅದಕ್ಕೆ ನಮ್ಗೆ ಎಲ್ಲರಿಗೂ ಸಂತೋಷ ಇದೆ. ಬಟ್ ಇಂಪ್ಲಿಮೆಂಟ್ ಮಾಡಿ ಅದನ್ನ. ಅದು ಬರೀ ಕಾನೂನಲ್ಲಿ ಉಳ್ಕೊಂಡ್ರೆ ವಾಟ್ ಇಸ್ ದ ಪಾಯಿಂಟ್? ನಾನು ನೀವು ಇದನ್ನ ಎಷ್ಟೋ ವರ್ಷಗಳ ಕಾಲ ಡಿಬೇಟ್ ಮಾಡ್ಕೊಂಡಿರ್ಬಹುದು. ಆದ್ರೆ ನೀವು ಅದನ್ನ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆ ಅಂತ ಇಂಪ್ಲಿಮೆಂಟ್ ಮಾಡಿ ತೋರಿಸಿ, ಆಮೇಲೆ ಮತ್ತೆ ಡಿಬೇಟ್ ಮಾಡೋಣ ಯಾರಿಗೆ ಕ್ರೆಡಿಟ್ ಸಿಗ್ಬೇಕು ಅಂತ. ಸರಿ ಮ್ಯಾಮ್, ಇಫ್ ಯು ಆರ್ ಟ್ರಾವೆಲಿಂಗ್ ಅಂಡ್ ಯು ಕ್ಯಾನ್ ಸ್ಟಿಲ್ ಸ್ಟೇ, ನೀವು ಕಂಟಿನ್ಯೂ ಮಾಡಬಹುದು. ಅದರ್ವೈಸ್ ನಾನು ಸುರ್ಭಿ ಅವ್ರು ನಿಮಗೆ ಹಾಗೆ ಜೊತೆಗೆ ಸ್ವಾತಿ ಇಬ್ಬರಿಗೂ ಕಾಮನ್ ಪ್ರಶ್ನೆ. ಫಸ್ಟಿಗೆ ಸ್ವಾತಿ ಅವರು ಉತ್ತರ ಕೊಡ್ಲಿ. ಆಯ್ತು, ನಾವು ಇದೊಂದು 33% ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಇಷ್ಟೊಂದೆಲ್ಲ ಚರ್ಚೆಗಳಾಗ್ತದೆ, ವಾದ ವಿವಾದ ಆಗ್ತದೆ. ಬಟ್ ಬಂದ ಮೇಲೆ ಏನು ಸ್ವಾತಿ ಅವರೇ, ನಾವು ವಿಶ್ವಾಸದಿಂದ ಹೇಳ್ಬೋದಾ ಈ 33% ನಿಜವಾಗ್ಲೂ ಕೂಡ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದ ಸಾಮಾನ್ಯ ಮಹಿಳೆಗೂ ಕೂಡ ಲಭ್ಯವಾಗುತ್ತೆ ಅಂತ ಹೇಳಿ ನಾವು ಕಣ್ಣಾರೆ ನೋಡಿದೀವಿ. ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಒಬ್ಬ ಪೊಲಿಟಿಷಿಯನ್ನ ಹೆಂಡತಿಗೋ, ಮಗಳಿಗೋ, ಅತ್ತೆಗೋ ಅಥವಾ ಸೋದರತ್ತೆ ಮಗಳಿಗೋ ಅಲ್ಲೂ ಕೂಡ ಬಂದ್ಬಿಡುತ್ತಲ್ಲ.
ಅಡೆತಡೆಗಳು ನಿಜವಾಗ್ಲೂ ಈ 33% ಬಂದ್ಮೇಲೆ ಅಂದ್ರೆ ಅಲ್ಲಿಗೆ ಪರಿಸ್ಥಿತಿ ಅಲ್ಲ ಮನಸ್ಥಿತಿ ಕೂಡ ಬದಲಾಗಬೇಕು. ಸ್ವಾತಿ ಅವರೇ, ಸ್ಮಿತಾ ಅವರೇ, ನಯನ ಅವರು ಒಂದು ವಿಚಾರನ ಭಾಳ ಚೆನ್ನಾಗಿ ಹೇಳಿದ್ರು. ಬಸವರಾಜ್ ಅವ್ರು ಮಾತಾಡ್ತಾ ಇದ್ದಾಗ ಹೇಳಿದಂಥ ಒಂದು ವಿಚಾರ, ವೈ ದೇರ್ ಇಸ್ ನೋ ಪೊಲಿಟಿಕಲ್ ವಿಲ್ ಇನ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದಾಗ, ಆ ರೀತಿ ಇದ್ದಿದ್ರೆ ಈ ದೇಶದಲ್ಲಿ ರಿಸರ್ವೇಷನ್ಗಳೇ ಬೇಕಾಗ್ತಿರ್ಲಿಲ್ಲ. SC ST OBC ಈ ಎಲ್ಲ ಸಮುದಾಯಗಳು ಭಾಳ ವಿತೌಟ್ ರಿಸರ್ವೇಷನ್ ಅವರು ತಮ್ಮ ಸ್ಥಾನವನ್ನು ದೇಶದಲ್ಲಿ ಮತ್ತು ಕೆಲಸಗಳಲ್ಲಿ ಮತ್ತು ಸಾಮಾಜಿಕ ಸ್ಥಾನವನ್ನು ಪಡ್ಕೊಂಡು ಬಿಡ್ತಿದ್ರು. ಆದರೆ ವೈ ಡು ವಿ ಮೇಕ್ ಲಾಸ್, ವೈ ಡು ವಿ ಕ್ರಿಯೇಟ್ ಬಿಲ್ಸ್? ಬಿಕಾಸ್ ನಮಗೆ ಆ ಒಂದು ಸ್ಥಾನಮಾನವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗಲೇ ಕಾನೂನುಗಳನ್ನು ಅದಕ್ಕೆ ತೆಗೆದುಕೊಂಡು ಬರುವಂಥದ್ದು. ಸೊ ಇವಾಗಲೂ ಕೂಡ ನೀವು ಕೇಳಿದಂಥ ಮೊದಲನೇ ಪ್ರಶ್ನೆಗೆ 33% ಬಂದಾದ್ಮೇಲೆ ಏನು? ಫಸ್ಟ್ ಆಫ್ ಆಲ್ 33% ಬಂದ ತಕ್ಷಣ ಒಂದಂತೂ ಬಹಳ ಸ್ಪಷ್ಟ, ನಮ್ಮ ಪಕ್ಷದಲ್ಲಿ ನಾನು ಇದನ್ನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಯನ ಮೋಟಮ್ಮ ಅವರು ಕೂಡ ಇದನ್ನು ಒಪ್ಕೊಳ್ತಾರೆ, ಆಲ್ರೆಡಿ ಕಾರ್ಯಾಗಾರಗಳನ್ನ ಶುರು ಮಾಡಿರುವಂಥದ್ದು. ಎಷ್ಟೋ ಕಡೆ ಈಗ ನಾನು ಯಾವುದೋ ಓರ್ವ ನಾಯಕನ ಭೇಟಿ ಮಾಡಿದಾಗ ಅಥವಾ ಯಾರೋ ಓರ್ವ ಲೀಡರ್ಗಳನ್ನ ಮಾತಾಡ್ತಾ ಇದ್ದಾಗ ಎಲ್ಲ ಹೇಳುವಂಥದ್ದು, ಇನ್ನು 2-3 ವರ್ಷಕ್ಕೆ ರೆಡಿ ಆಗಿಬಿಡಿ, ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ ನೋಡ್ಕೊಂಡ್ಬಿಡಿ, ಇನ್ನೇನು ರಿಸರ್ವೇಷನ್ ಬಂದ್ಬಿಡುತ್ತೆ. ಮಹಿಳೆಯರನ್ನ ಹುಡುಕಿ ತಂದು ನಾವು ನಿಲ್ಲಿಸುವಂತಹ ಒಂದು ಪರಿಸ್ಥಿತಿ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಮುಂದೆ ಶುರು ಆಗುತ್ತೆ. ವಿ ಆರ್ ಆಲ್ ರೆಡಿ ಫಾರ್ ಇಟ್ ಅನ್ನುವಂಥ ಒಂದು ಮನಸ್ಥಿತಿಯನ್ನ ಕಾಂಗ್ರೆಸ್ ಆಲ್ರೆಡಿ ಕಾಯ್ದಿರಿಸಿಕೊಂಡಿರುವಂಥದ್ದು. ಅದರ ಪ್ರಕಾರವಾಗಿಯೇ ಎಷ್ಟೋ ಕಡೆ ಮಹಿಳಾ ವಿಂಗಗಳನ್ನ ಸ್ಟ್ರಾಂಗ್ ಮಾಡ್ತಾ ಇರುವಂಥದ್ದು, ನಮ್ಮಲ್ಲಿ ಇರುವಂತಹ ಎಷ್ಟೋ ಜನ ಮಹಿಳಾ ನಾಯಕರನ್ನ ಗುರುತಿಸ್ತಾ ಇರುವಂಥದ್ದು. ಅವರಿಗೆ ಮುಂಚಿತವಾಗಿಯೇ ನೀವು ಒಂದಿಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಆದ್ರೆ ನನಗೆ ಇರುವಂತ ಒಂದು ಬೇಸಿಕ್ ಪ್ರಶ್ನೆ, ನಯನ ಮೋಟಮ್ಮ ಅವ್ರು ಹೇಳಿದ ಹಾಗೆ, ಭಾರತಿ ಶೆಟ್ಟಿ ಅವ್ರು ಹೇಳಿದ ಹಾಗೆ, ವಾಟ್ ಈಸ್ ದ ಮೋಡ್ ಫಾರ್ ಇಂಪ್ಲಿಮೆಂಟೇಷನ್? ಉಷಾ ಅವರು ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರು. ಐ ಥ್ಯಾಂಕ್ ಯು ಉಷಾ ಫಾರ್ ದಟ್. 2011 ಸೆನ್ಸಸ್ ನಲ್ಲೇ ನೀವು ಮಾಡಬೇಕು ಅನ್ನೋದಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನೀವು ಮಾಡಬೇಕಿತ್ತು. ನನಗೆ ಸುರಭಿ ಅವರಿಂದ ಒಂದು ಆಕ್ಚುಲಿ ಬೇಸಿಕ್ ಪ್ರಶ್ನೆ ಇರುವಂತದ್ದು, ಈ 16, 17, 18 ನೀವೇನ್ ಸೆಷನ್ ಕರೆದಿದ್ದೀರಲ್ಲ, ಸೆಷನ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀರಿ? ಐ ವಾಂಟ್ ಟು ಟೆಲ್ ದಟ್ 2011 ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತೀರಾ. ಅದನ್ನ ಮಾಡದಿದ್ರೆ ನೀವು 2023 ಸ್ಪೆಷಲ್ ಸೆಷನ್ ಅಲ್ಲೇ ನೀವು ಅದನ್ನ ಮೆನ್ಷನ್ ಮಾಡಬೇಕಿತ್ತು, ಮಾಡಲಿಲ್ಲ. ಇಲ್ಲ ನಾವು ಹೊಸ ಸೆನ್ಸಸ್ ಮಾಡ್ತೀವಿ ಅನ್ನೋದಾದ್ರೆ ಯಾಕೆ ಸೆಷನ್ ಇವಾಗ ಕರಿತಾ ಇದ್ರಿ? ಹೊಸ ಸೆನ್ಸಸ್ ಆದ್ಮೇಲೆ ಸೆಷನ್ ಕರೆದು ಅದನ್ನ ಉಲ್ಲೇಖ ಮಾಡಬಹುದು. ಹಿಂದೆ ಕೂಡ ಇದೇ ಆರೋಪ ಇತ್ತು ಸುರಭಿ ಅವರೇ, ಡ್ರಾಫ್ಟ್ಗಳನ್ನ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ, ನಮಗೆ ಅಧ್ಯಯನ ಮಾಡ್ಲಿಕ್ಕೂ ಬಿಡೋದಿಲ್ಲ, ವಿರೋಧ ಪಕ್ಷಗಳ ವಾಯ್ಸ್ಗೂ ಕೂಡ ಬೆಲೆ ಇರೋದಿಲ್ಲ, ಸೀಕ್ರೆಟ್ ಆಗಿ ತರ್ತಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಮೆಜಾರಿಟಿ ನಂಬರ್ ಇದೆ ಪಾಸ್ ಮಾಡ್ಕೊಂಡ್ ಬಿಡ್ತಾರೆ. ಈಗಲೂ ಹಾಗೆ ಆಗುತ್ತೆ ಅನ್ನೋ ಅನುಮಾನ. ಸುರಭಿ ಅವರು ಸಮಯ ಬಹಳ ಕಡಿಮೆ ಇದೆ. ಆಪೋಸಿಷನ್ ಇಲ್ಲ ನೋಡಿ, ಇವತ್ತು ನಾವು ಈ ಒಂದು ವಿಷಯವನ್ನ ಚರ್ಚೆ ಮಾಡ್ತಿರೋದೇನೆ ಬಹಳಷ್ಟು ಮಹಿಳೆಯರು, ನಮ್ಗೆ ಹಿಂದೆ ಬಂದಿರುವಂತಹ ಮಹಿಳೆಯರು, ಹೋರಾಟ ಮಾಡಿರುವಂತಹ ಮಹಿಳೆಯರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದನ್ನ ಹೇಳ್ತಾ ಯಾಕೆ ನಾವು ಇವತ್ತು ಇಲ್ಲಿ ಈ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ, ಅದು ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ ಸ್ಟೇಟ್ಗೆ ಬಂದಿದೆ, ಅದನ್ನ ಒಪ್ಪಬೇಕಾಗಿರುವಂತದ್ದು. ಅದನ್ನ ಒಪ್ಪದೆ ನೀವು ಏನು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಪೊಲಿಟಿಕಲ್ ವಿಲ್ ಅಂತ ಹೇಳಿದ್ರಲ್ಲ, ಫೈನಲ್ ಆಗಿ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ಪೊಲಿಟಿಕಲ್ ವಿಲ್ ಹ್ಯಾಸ್ ಬಿನ್ ಡೆಮಾನ್ಸ್ಟ್ರೇಟೆಡ್. ಈ ಹೆಂಗಾಗಿದೆ ಅಂದ್ರೆ, ಆಪೋಸಿಷನ್ ಪಕ್ಷಗಳಿಂದ ಈ ಎಲ್ಲಾ ಚರ್ಚೆಗಳು ಏನು ಸ್ಪೆಷಲ್ ಸೆಷನ್ ಅಲ್ಲಿ ಇವತ್ತು ನಾವು 16th ಇಂದ ಡಿಸ್ಕಸ್ ಮಾಡ್ತೀವೋ, ಚರ್ಚೆಗಳು ಬರ್ಲಿ, ಮಾತಾಡ್ಲಿ ಎಲ್ಲರೂ, ಆದ್ರೆ ಅದನ್ನ ಮಾತಾಡೋದಕ್ಕೆ ಒಂದು ಅವಕಾಶ ತನಕ ಬಂದಿದೀವಲ್ಲ, ಒಂದ್ ಸ್ವಲ್ಪ ಖುಷಿಯಾಗಿರೋಣ ಅದು ವಿಷಯದ ಬಗ್ಗೆ. ನಿಮಗೆ ಅದಿಲ್ಲ, ಏನ್ ಮಾಡ್ತಾ ಇದೀರಾ ಅಂದ್ರೆ ಎಕ್ಸ್ಕ್ಯೂಸಸ್ ಕೇಳಿಸ್ಕೊಳ್ಳಿ. ಉಷಾ ಮೇಡಂ ದಯವಿಟ್ಟು ನೀವು ಎಕ್ಸ್ಕ್ಯೂಸಸ್ ಆನ್ ಟಾಪ್ ಆಫ್ ಎಕ್ಸ್ಕ್ಯೂಸಸ್ ಮಾಡ್ತಾ ಇದ್ದೀರಾ ಹೊರತು, ನೀವು ಇವತ್ತು ದೇಶದ ಮಹಿಳೆಯರ ಜೊತೆಗೆ ಅವ್ರಿಗೆ ಪಡುತ್ತಿರುವಂತ ಖುಷಿಯನ್ನ ನೀವು ಪಡ್ತಿಲ್ಲ. ಯಾಕೆಂದ್ರೆ ನಿಮಗೆ ಹೊಟ್ಟೆ ಉರಿಯಿಂದ ನೀವು ನೋಡ್ತಾ ಇದ್ದೀರಾ, ಖುಷಿಯಿಂದ ನೋಡ್ತಾ ಇಲ್ಲ. ಇವತ್ತು ನೀವು ಅಲ್ಲೆಲ್ಲ ಒಂದೇ ಒಂದು ಲಾಸ್ಟ್ ಹೇಳ್ಬಿಡ್ತೀನಿ, ಒಂದೇ ಒಂದು ಪರವಾಗಿಲ್ಲ ಮೇಡಮ್, ನೀವು ಅಟ್ರು ಪರವಾಗಿಲ್ಲ, ಬಟ್ ಪ್ರಾಬ್ಲಮ್ ಇರೋದು ಅಂದ್ರೆ ನಾವು ಇವತ್ತು ಮಾಡ್ತಿರುವಂತದ್ದು, ಆಕ್ಟ್ ಮಾಡ್ತಾ ಇರೋದು ಇಟ್ ಈಸ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ, ಮಾತಾಡ್ತಾ ಇರೋದು ಬೇರೆ ಎಲ್ಲಾರು, ಆಕ್ಟ್ ಮಾಡ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಬಿಜೆಪಿ ವಕ್ತಾರೆ ದಯವಿಟ್ಟು ತಿಳ್ಕೊಳ್ಳಿ, 33% ಪ್ರತಿ ಒಂದು ಮಹಿಳೆಗೂ ಸಲ್ಲುವಂತಹ ಒಂದು ಘನತೆ, ಗೌರವ, ಡೆಫಿನೆಟ್ಲಿ ವಿ ವಿಲ್ ಅಕ್ಸೆಪ್ಟ್ ದಟ್. ಆದರೆ ಪತ್ರ ಬರೆದು ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಹೇಳಿದ್ದು ಇದೇ ಆಪೋಸಿಷನ್ ಪಾರ್ಟಿನ ಎಲ್ಲ ಮಹಿಳೆಯರು. ಈ ಸರ್ಕಾರ ಒಂದು ಮೆಜಾರಿಟಿ. ಉಷಾ ಮೇಡಂ ವಾಯ್ಸ್ ಮಾತ್ರ ಯಾಕೆ ಮಾಡ್ಲಿಲ್ಲ? ಇವತ್ತು ನಮಗೆ ನೀವು ಇಷ್ಟು ಉತ್ತರ ಕೊಡ್ತಾ ಇಲ್ವಲ್ಲ, ನಾವು ಕೇಳ್ತಿರೋದ್ರಲ್ಲಿ ನೀವು ಉತ್ತರ ಕೊಡ್ತಿಲ್ವಲ್ಲ ಯಾಕೆ? 2023 ಸೆಪ್ಟೆಂಬರ್ ಅಲ್ಲಿ ನೀವಿ ಒಂದು ಬಿಲ್ ಅನ್ನ ತಂದಾಗ ನೀವು ಯಾಕೆ ಅದನ್ನ ಮಾಡಿ, ಅದಕ್ಕೆ ನೀವು ಉತ್ತರನೇ ಕೊಡ್ತಿಲ್ವಲ್ಲ?
ಅಲ್ಲ 2011ನೇ ಅಲ್ವಾ ನೀವು ವಿಶೇಷವಾಗಿ ತರಾತುರಿಯಲ್ಲಿ ನಾವು ಸೆನ್ಸಸ್ ಮಾಡಿಸಿ ಮೇಡಮ್ ನನಗೆ ಡಿಬೇಟ್ ಅನ್ನ ಮುಗಿಸೋ ಸಮಯ ಇಟ್ನಾಳ್ ಸರ್ ನನಗೊಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. ಒಬ್ರಾದ್ಮೇಲೆ ವಿ ಹರ್ಡ್ ಎವ್ರಿಬಡಿ. ಇಟ್ನಾಳ್ ಸರ್ ಮಾತ್ರ ಆನರ್, ಇಟ್ನಾಳ್ ಸರ್ ವಾಯ್ಸ್ ಮಾತ್ರ ಆನರ್. ಥ್ಯಾಂಕ್ ಯು ಇಟ್ನಾಳ್ ಸರ್ ಇದು ಮತ್ತೆ ಚುನಾವಣಾ ಗಿಮಿಕ್ ಆಗಿ ಉಳಿಯತ್ತ, ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗುತ್ತೆ. ಇಟ್ನಾಳ್ ಸರ್ ತಮ್ಮೆಲ್ಲರನ್ನ ಬೆಂಬಲಿಸ್ತಾ ಇಟ್ನಾಳ್ ಸರ್ದು ಮಾತ್ರ ವಾಯ್ಸ್. ಸರ್ ಕಂಟಿನ್ಯೂ ನಿಮ್ಮ ಮಾತ್ರ ವಾಯ್ಸ್. ನಯನ ಅವರು ಈ ಪುರುಷ ಪ್ರಧಾನ ವಾಯ್ಸ್ ಹೋಗ್ತಿಲ್ಲ. ಇಟ್ನಾಳ್ ಸರ್ ಸುರಭಿ ಉಷಾ ಇದನ್ನ Thank you, Usha madam. Thank you, Usha madam. ಇದು ನಾಳೆ ದಿನ ಸುರ್ವಿ ಅವರ ವಾಯ್ಸ್ ಹೋಗ್ತಾ ಇಲ್ಲ. ಪ್ಲೀಸ್ ಇದು ಸ್ವಾತಿ ವಾಯ್ಸ್ ಹೋಗ್ತಾ ಇಲ್ಲ. ನಾಳೆ ದಿನ ಇದು ಇದೇ ಒಂದು ಪಕ್ಷ ಹೊಡೆದಾಟಕ್ಕೆ ಬಲಿಯಾಗುವ ಅಪಾಯ ಇದೆ. ಈ ರೀತಿ ಆಗಬಾರ್ದು. ಆದ್ರೆ ನಯನಾ ಅವರು ನಾನು ಮುಗಿಸ್ತಾರೆ ಕೇಳಿಸ್ಕೊಡ್ರೆ ಅದನ್ನೇ ಹೇಳ್ತಾ ಇದ್ದೇನೆ ಪುರುಷ ಕರೆಕ್ಟ್ ಬಿಡಿ. ಈ ಪುರುಷ ಪ್ರಧಾನ ವಿಚಾರದ ಬಗ್ಗೆ ಮಾತಾಡಿದ ನಯನಾ ಅವರು ಅಮೆರಿಕಾಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1776 ಅಲ್ಲಿ. ಸುರಭಿ ಮಹಿಳೆಯರಿಗೆ ಮತದಾನಕ್ಕೂ ಸಿಕ್ಕಿದ್ದು ಯಾವಾಗ ಅಲ್ಲಿ 1920ಗೆ. ನಾವು ಇನ್ನೂ ಮುಂದಿದ್ದೇವೆ ಆ ಮಹಿಳಾ ಸಮಾನತೆ ವಿಚಾರದಲ್ಲಿ, ನಾವು ಇನ್ನೂ ಮುಂದಿದ್ದೇವೆ. ನಾನು ಯಾವಾಗಲೂ ಹೇಳಿದ್ರಲ್ಲ ಸ್ವಾತಿಯವರು ಇದು ಕಾನೂನು ಬೇಕಾಗುತ್ತೆ ಅಂತ. ಹಾಗಲ್ಲ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಬಸವಣ್ಣ ಸಮಾನತೆ ಬಗ್ಗೆ ಮಾತಾಡುವಾಗ ಉಪದೇಶ ಮಾಡ್ತಿಲ್ಲ ಅವನು. ಹಿ ಹ್ಯಾಡ್ ದಟ್ ಈಕ್ವಾಲಿಟಿ ಇನ್ ಹಿಸ್ ಫ್ಯಾಮಿಲಿ. ಮಹಾತ್ಮ ಗಾಂಧಿ ಮಾತಾಡ್ಬೇಕಾದ್ರೆ ಸಮಾನತೆ ಬಗ್ಗೆ ಅದು ಭಾಷಣ ಮಾಡ್ತಿರ್ಲಿಲ್ಲ ಮನುಷ್ಯ. ಹಿ ಪ್ರಾಕ್ಟಿಸ್ಡ್ ಇಟ್. ಸೊ ಈ 33% ರಿಸರ್ವೇಶನ್ ನ ಪರಿಸ್ಥಿತಿ ಬದಲಾಯಿಸೋದಲ್ಲ, ಮನಸ್ಥಿತಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಮಾತಾಡ್ತೇವೆ. ನಾಳೆನೂ ಕೂಡ ಮಾತು ಕೇಳಿ ಬಂದ್ರೆ ನನಗೆ ಆಶ್ಚರ್ಯ ಆಗೋದು. ದೇರ್ ಇಸ್ ನೋ ಕನ್ಸೆನ್ಸಸ್. ನನಗೆ ಸಮಯ ಇದ್ದಿದ್ದಷ್ಟೇ. ಎಲ್ಲರೂ ಹೇಳೋ ರೀತಿಯಲ್ಲಿ ರಿಸರ್ವೇಶನ್ ಮೂಲಕನಾದ್ರೂ ಪ್ರಾತಿನಿಧ್ಯ ಅನ್ನೋದು ಮಹಿಳೆಯರಿಗೆ ಸಿಗೋ ಹಾಗಾಗ್ಲಿ, ರಾಜಕೀಯ ವ್ಯತ್ಯಾಸಗಳು ಈ ವಿಚಾರದಲ್ಲಿ ಬರ್ದೇ ಇರಲಿ ಅಂತ ಹೇಳಿ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಥ್ಯಾಂಕ್ ಯು. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH